ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಭಾರತೀಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪದಮಾರೂಢಂ ಭಾರತೀತೀರ್ಥಮಾಶ್ರಯೇ ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತತತ್ವಜ್ಞಂ ವಿಧುಶೇಖರ ಭಾರತಿಂ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ ಶಿವಧ್ಯಾನ ಸದಾ ನಿರತಂ ಜ್ಞಾನವೈರಾಗ್ಯಶೋಭಿತಂ ನಾರಾಯಣ ಗುರುಚರಣಂ ಭಜೆ ಹೃದಿ ಮಮ ನಿತ್ಯಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿವಸ ನಾವು ರುದ್ರಾಧ್ಯಾಯ ವೇದಗಳಲ್ಲಿ ಎಲ್ಲಿ ಹೇಳಲ್ಪಟ್ಟಿದೆ, ಅದರ ಪ್ರಾಮುಖ್ಯತೆ ಏನು, ಮತ್ತು ಅದರಲ್ಲಿ ಬರ್ತಕ್ಕಂಥ ರುದ್ರ ಮತ್ತು ಶಿವ ನಾಮಗಳ ನಿರ್ವಚನ, ಮತ್ತು ನಮಕದಲ್ಲಿ ಬರ್ತಕ್ಕಂಥ ನಮಃ ಅನ್ನುವಂತಹ ಶಬ್ದದ ನಿರ್ವಚನ, ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಈ ರುದ್ರ ಪ್ರಶ್ನದ ನ್ಯಾಸದಲ್ಲಿ ಬರುವ ಧ್ಯಾನ ಶ್ಲೋಕದ ಬಗ್ಗೆ ನಾವು ನಿನ್ನೆ ವಿಚಾರ ಮಾಡಿದ್ವಿ. ಅದರಲ್ಲಿ ನಾವು ಆ ಶಿವನ ಸಗುಣ ಸಾಕಾರ, ಶಿವ ಮತ್ತು ರುದ್ರ ಅಂತಲ್ಲ, ಇಬ್ಬರು ಒಂದೇನೆ. ಆ ಪರಮಾತ್ಮನ ಸಗುಣ ಸಾಕಾರ ರೂಪವಾಗಿರ್ತಕ್ಕಂಥ ಸಾಕಾರ ರೂಪ ಮತ್ತು ನಿರ್ಗುಣ ನಿರಾಕಾರ ತತ್ವದ ಒಂದು ಚಿತ್ರಣವನ್ನು ಸಹ ನಾವು ಧ್ಯಾನ ಶ್ಲೋಕದಲ್ಲಿ ನೋಡಿದ್ದಾಯಿತು. ಈ ದಿನ ನಾವು ಮೊದಲನೇ ಅನುವಾಕವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ರುದ್ರದಲ್ಲಿ ನಿಮಗೆಲ್ಲ ತಿಳಿದಿರುವ ಹಾಗೆ 11 ಅನುವಾಕಗಳಿದೆ. ಈ 11 ಅನುವಾಕಗಳಿಗೂ ಸ್ತ್ರೀ ಮತ್ತು ಪುರುಷ ರುದ್ರರು ಅಧಿದೇವತೆಗಳಾಗಿದ್ದಾರೆ. ಮತ್ತು ಅದಕ್ಕೆ ನಮ್ಮ ಶರೀರದಲ್ಲಿ ಒಂದೊಂದು, ಅಂದರೆ ಈ ಒಂದು ಪ್ರಪಂಚದಲ್ಲಿ ಮತ್ತು ನಮ್ಮ ಶರೀರದಲ್ಲಿ ಒಂದೊಂದು ಸ್ಥಾನವನ್ನು ಸಹ ಗುರುತಿಸಿದ್ದಾರೆ. ಅದನ್ನು ನಾನು ಒಂದು ಸೂಕ್ಷ್ಮವಾಗಿ ಕ್ರಮವಾಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಇದೆಲ್ಲ 1ರಿಂದ 11ನೇ ಅನುವಾಕದವರೆಗೂ ಈ ಪುರುಷ ರೂಪದಲ್ಲಿರ್ತಕ್ಕಂಥ ರುದ್ರ ಅಧಿದೇವತೆಗಳು. ಮೊದಲನೇ ಅನುವಾಕಕ್ಕೆ ಮನ್ಯು, ಅದ ನಂತರ ಮನು, ಅದಾದಮೇಲೆ ಮಹಿನಾಸ, ಮಹಾನ್, ಶಿವ, ರಥಧ್ವಜ, ಉಗ್ರರೇತಸ್, ಭವ, ಕಾಲ, ವಾಮದೇವ, ಧೃತಪತ್ರ ಅಂತ. ಅದಕ್ಕೆ ಅನುಗುಣವಾಗಿ ಕರಸ್ಪಾಂಡಿಂಗ್ ಸ್ತ್ರೀ ದೇವತೆಗಳು ಧೀ, ಧೃತಿ, ರಸಲ, ಉಮಾ, ನಿಯತ್, ಸರ್ಪಿ, ಇಲ, ಅಂಬಿಕಾ, ಇರಾವತಿ, ಸ್ವಧಾ ಮತ್ತು ದೀಕ್ಷಾ ಅಂತ. ಇದಕ್ಕೆ ಅನುಕ್ರಮವಾದ ಸ್ಥಾನಗಳನ್ನು ಹೇಳ್ತಾರೆ. ಹೃದಯ, ಇಂದ್ರಿಯ, ಅಸು, ವ್ಯೋಮ, ವಾಯು, ಅಗ್ನಿ, ಜಲ, ಮಹಿ, ಸೂರ್ಯ, ಚಂದ್ರ ಮತ್ತು ತಪಸ್ಸಂತ. ಇದು ಸ್ವಲ್ಪ ನಿಮಗೆ ಏನಪ್ಪ ಇದು ಇಷ್ಟೊಂದು ವಿಶದವಾಗಿ ಹೇಳ್ತಾ ಇದ್ದಾರೆ ದೊಡ್ಡದಾಗಿ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಇದಕ್ಕೆಲ್ಲ ಅರ್ಥ ಇದೆ. ಅದನ್ನು ನಾವು ಮುಂದೆ ನೋಡೋಣ. ಈಗ ಮೊದಲನೇ ಅನುವಾಕದಲ್ಲಿ 16 ಶ್ಲೋಕಗಳು ಬರುತ್ತೆ. ಆ 16 ಶ್ಲೋಕಗಳಿಂದ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಪದ್ಧತಿನೂ ಸಹ ಇದೆ. ಹೀಗೆ 2ನೇ ಅನುವಾಕದಲ್ಲಿ 13 ಬರುತ್ತೆ, 3ರಲ್ಲಿ 17, 4ರಲ್ಲಿ 17, 5ರಲ್ಲಿ 15, 6ರಲ್ಲಿ 15, 7ರಲ್ಲಿ 16, 8ರಲ್ಲಿ 16, 9ರಲ್ಲಿ 19, ಮತ್ತು 10ನೇ ಅನುವಾಕದಲ್ಲಿ 13 ಮತ್ತು 11ನೇ ಅನುವಾಕದಲ್ಲಿ 13 ಮಂತ್ರಗಳು ಬರುತ್ತೆ. ಒಟ್ಟು ಎಲ್ಲ ಸೇರಿ 170 ಮಂತ್ರಗಳು ವೇದದಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂಥ ರುದ್ರ ಮಂತ್ರಗಳು. ಇದಕ್ಕೆ ಒಂದಷ್ಟು ಸೇರ್ಪಡೆನೂ ಆಗಿದೆ. ಉದಾಹರಣೆಗೆ ಮೊದಲನೇ ಅನುವಾಕ ಆದ ನಂತರ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಇದೇನಿದೆ, ಇದು ವೇದದಲ್ಲಿ ಇಲ್ಲ. ಇದು ಅಂದರೆ ಇದನ್ನು ಸೇರಿಸಿದ್ದಾರೆ, ಅದು ಉಚಿತವಾಗಿದೆ. ಅದರ ಬಗ್ಗೆ ಆಮೇಲೆ ವಿಚಾರ ಮಾಡೋಣ. ಇನ್ನು ಈ ಮೊದಲನೇ ಅನುವಾಕದಲ್ಲಿ, ಒಂದೊಂದು ಅನುವಾಕದಲ್ಲೂ ಇದರದ್ದು ಮಹತ್ವನ ನೆನ್ನೆನೂ ನಾನು ಸೂಕ್ಷ್ಮವಾಗಿ ಹೇಳಿದ್ದೆ, ಇವತ್ತು ಇನ್ನೊಮ್ಮೆ ಅದನ್ನು ಹೇಳ್ತೀನಿ. ಈ ಮೊದಲನೇ ಅನುವಾಕದಲ್ಲಿ ಈ ಭಗವಂತನನ್ನ ಪ್ರಸನ್ನಗೊಳಿಸುವಿಕೆ, ಅವನನ್ನು
ಪ್ರಸನ್ನನಾಗಿ ಮಾಡ್ತಕ್ಕಂಥ ಒಂದು ವಿಚಾರ ಪೂರ್ತಿ ಅಡಗಿದೆ. ಆ ರೌದ್ರ ರೂಪದಲ್ಲಿ ಪ್ರಕಟನಾಗ್ತಕ್ಕಂಥ ರುದ್ರ ಆ ಮಂತ್ರದ್ರಾಷ್ಟ್ರನಿಗೆ ಯಾವ ರೀತಿ ಕಾಣಿಸ್ಕೊತಾನೆ, ಅವನನ್ನು ಯಾವ ರೀತಿ ಶಾಂತಗೊಳಿಸಬೇಕು, ಅವನನ್ನು ಹೇಗೆ ಪ್ರಸನ್ನಗೊಳಿಸಬೇಕು ಅಂತಕ್ಕಂಥದ್ದು ಈ ಮೊದಲನೇ ಅನುವಾಕದಲ್ಲಿ ಬರುತ್ತೆ. 2 ರಿಂದ 9ನೇ ಅನುವಾಕದವರೆಗೆ ಭಗವಂತನ ಈಶ್ವರ ಲಕ್ಷಣಗಳನ್ನು, ಅಂದರೆ ಅವನ ಸರ್ವೇಶ್ವರತ್ವ, ಸರ್ವಾತ್ಮಕತ್ವ ಮತ್ತು ಸರ್ವಾಂತರ್ಯಾಮತ್ವ ಮತ್ತು ಸರ್ವಜ್ಞತ್ವ ಇವಿಷ್ಟನ್ನು ಪ್ರತಿಪಾದನೆ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು 10ನೇ ಅನುವಾಕದಲ್ಲಿ ವಿಶೇಷವಾಗಿ ಆ ಭಗವಂತನ ಪ್ರಾರ್ಥನೆ ಇದೆ. ಮತ್ತೆ 11 ಎಂದರೆ ಮೊದಲನೇ ಅನುವಾಕದಲ್ಲಿ ಯಾವ ಭಗವಂತನ ನಾವು ಪ್ರಸನ್ನಗೊಳಿಸಿದ್ವಿ ಅವನನ್ನೇ 10ನೇ ಅನುವಾಕದಲ್ಲಿ ಮತ್ತೆ ನಾವು ಪ್ರಾರ್ಥನೆಯ ಮೂಲಕ ಅವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಅದಾದ ಮೇಲೆ 11ನೇ ಅನುವಾಕದಲ್ಲಿ ಭಗವದಂಶ ಸಂಭೂತರಾಗಿರ್ತಕ್ಕಂಥ ಅನೇಕ ರುದ್ರರು ಅವರ ಸ್ತುತಿಯನ್ನು ಮಾಡಲಾಗಿದೆ. ಈಗ ನಾವು ನೇರವಾಗಿ ಮೊದಲನೇ ಅನುಭಾಗಕ್ಕೆ ಪ್ರವೇಶ ಮಾಡೋಣ. ನಮಸ್ತೆ ರುದ್ರಮನ್ಯಮ, ಓಂ ನಮಸ್ತೆ ರುದ್ರಮನ್ಯಮ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ಶಂಭವೇ ನಮಃ ಅಂತ ಹೇಳ್ತಕ್ಕಂಥ ವಾಡಿಕೆ ಇದೆ. ಏಕೆಂದರೆ ಅದು ಶಂಭು ಅಂತಕ್ಕಂಥದ್ದು ಆ ನಾಮನೇ ಅಷ್ಟು ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ನಾಮ. ಮತ್ತು ಶಂಭವೇ ನಮಃ ಅಂತಕ್ಕಂಥದ್ದು ಒಂದು ಮಂತ್ರ. ನಮಃ ಶಿವಾಯ ಯಾವ ರೀತಿ ಒಂದು ಮಂತ್ರನೋ ಶಂಭವೇ ನಮಃ ಅಂತಕ್ಕಂಥದ್ದು ಸಹ ಒಂದು ಮಂತ್ರವೇ ಆಗಿದೆ. ಹಾಗಾಗಿ ಎಲ್ಲರೂ ಇದನ್ನು ಪ್ರಾರಂಭ ಮಾಡಬೇಕಾದ್ರೆ ಶಂಭವೇ ನಮಃ ಅಂತ ಹೇಳಿಬಿಟ್ಟು ಪ್ರಾರಂಭ ಮಾಡ್ತಾರೆ. ಆ ಶಂಭುವಿಗೆ ನಮಸ್ಕರಿಸಿ ಇವತ್ತಿನ ಈ ಒಂದು ಅರ್ಥಾನುಸಂಧಾನವನ್ನು ಪ್ರಾರಂಭ ಮಾಡೋಣ. ಮೊದಲೇ ಓಂ ನಮಸ್ತೆ ಮನ್ಯವ ರುದ್ರ ಮನ್ಯವ. ಇಲ್ಲಿ ಮತ್ತೆ ನಾನು ಮಂತ್ರಕ್ಕೆ ಸ್ವರ ಹೇಳ್ತಾ ಇಲ್ಲ, ಅನ್ಯತಾ ಭಾವಿಸಬಾರ್ದು. ಸಾಯಣಾಚಾರ್ಯರ ಅವರ ಒಂದು ಮಾತಿನ ಪ್ರಕಾರ ವೇದಗಳ ಅರ್ಥಾನುಸಂಧಾನ ಮಾಡಬೇಕಾದ್ರೆ, ಭಾಷ್ಯಾದಿಗಳು ಪ್ರವಚನಗಳನ್ನು ಮಾಡಬೇಕಾದ್ರೆ ಸ್ವರಗಳನ್ನು ಹೇಳ್ತಕ್ಕಂಥ ಅಗತ್ಯ ಇಲ್ಲ ಅಂತ ಸಾಯಣಾಚಾರ್ಯರು ಹೇಳಿರೋದ್ರಿಂದ ಇಲ್ಲಿ ನಾವು ಸ್ವರದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡದಲ್ಲೇ ನಾವು ಆ ಮಂತ್ರದ ಅರ್ಥಾನುಸಂಧಾನ ಮಾಡ್ತಾ ಇದ್ದೀವಿ. ನಮಸ್ತೆ ರುದ್ರ ಅಂದರೆ ರುದ್ರನಿಗೆ ನಮಸ್ಕಾರ ಅಂತ ಸರಳ ಅರ್ಥ. ಮೊದಲಿಗೆ ಸರಳ ಅರ್ಥನ ತಿಳಿಯೋಣ. ಮನ್ಯವ ಅಂದರೆ ಮನ್ಯು ಅಂದರೆ ಕೋಪ ಅಂತ. ಮನ್ಯು ಸೂಕ್ತ ಅಂತ ಒಂದು ಸೂಕ್ತನೇ ಇದೆ. ಇಲ್ಲಿ ನಿನ್ನ ಕೋಪಕ್ಕೆ ರುದ್ರನಿಗೆ ನಮಸ್ಕಾರ. ರುದ್ರ ಅಂದರೆ ಅವನು ರುದ್ರ ಅನ್ನೋ ಹೆಸರಿಗೆ ಇರ್ತಕ್ಕಂಥ ಅರ್ಥ ವಿಶೇಷಗಳನ್ನು ವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ. ಆ ಅರ್ಥನ ಇಲ್ಲಿಗೆ ಅನ್ವಯ ಮಾಡಿಕೊಂಡ್ರೆ ಸಾಕು. ಅಂಥ ರುದ್ರನಿಗೆ ನಮಸ್ಕಾರ. ಸುಮಾರು 11 ನಿರ್ವಚನಗಳನ್ನು ನೋಡಿದ್ದೀವಿ ರುದ್ರ ಶಬ್ದಕ್ಕೆ. ಅಂತಹ ರುದ್ರನಿಗೆ ಈಗ ನಮಸ್ಕಾರ ಅಂತ. ಆಮೇಲೆ ಮನ್ಯವ ಅಂದರೆ ನಿನ್ನ ಕೋಪಕ್ಕೆ ನಮಸ್ಕಾರ ಅಂತ. ಯಾಕಂದರೆ ಆ ರುದ್ರ ಕೋಪಗೊಂಡಿದ್ದಾನೆ. ಈ ಮಂತ್ರ ದ್ರಾಷ್ಟ್ರಾರ ಅವನಿಗೆ ರುದ್ರನ ದರ್ಶನ ಯಾವ ರೀತಿ ಆಗಿದೆ ಅಂದರೆ ಬಿಲ್ಲು ಬಾಣಗಳನ್ನು ಹಿಡಿದು ಹೆದೆ ಏರಿಸಿ ರೌದ್ರ ರೂಪದಲ್ಲಿ ನಮ್ಮ ಕಡೆಗೆ ಧಾವಿಸ್ತಾ ಇದ್ದಾನೆ ರುದ್ರ, ನಮ್ಮನ್ನು ಕೊಲ್ಲಿಕ್ಕೆ. ಅದು ವಿಚಾರ ಮಾಡೋಣ ಆಮೇಲೆ. ಆ ಸ್ವರೂಪನೇ ಇಲ್ಲಿ ವರ್ಣನೆ ಮಾಡ್ತಾರೆ. ಉತೋತ ಇಶವೇ ನಮಃ, ನಿನ್ನ ಇಶ ಅಂದರೆ ಬಾಣಗಳು ಅಂತ. ಉತೋತ ಇಶವೇ, ನಿನ್ನ ಬಾಣಗಳಿಗೆ ನಮಸ್ಕಾರ. ನಮಸ್ತೆ ಅಸ್ತು ಧನ್ವನೇ, ನಿನ್ನ ಧನಸ್ಸಿಗೆ ನಮಸ್ಕಾರ. ಬಾಹುಭ್ಯಾಮುತತೆ ನಮಃ ಅಂದರೆ ನಿನ್ನ 2 ಬಾಹುಗಳು, ಇಲ್ಲಿ ದ್ವಿವಚನ ಬಾಹುಗಳು, ಬಾಹುಭ್ಯಾಂ 2 ಬಾಹುಗಳಿಗೆ ಆ 2 ತೋಳುಗಳಿಗೆ ಆ ಧನುರ್ಧಾರಣೆ ಮಾಡಿದೆಯಲ್ಲ, ಅಂದರೆ ಹೆದೆಗೆ ಬಿಲ್ಲನ್ನ ಏರಿಸಿ ಎಳೆದು ಬರ್ತಾ ಇದೆಯಲ್ಲ ರೌದ್ರ ರೂಪದಲ್ಲಿ, ಆ ಹೆದೆ ಏರಿಸಿರ್ತಕ್ಕಂಥ 2 ಬಾಹುಗಳಿಗೆ, ನಿನ್ನ ತೋಳುಗಳಿಗೆ ನಮಸ್ಕಾರ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಏನಂತಂದರೆ ವೇದಗಳೆಲ್ಲ, ನಾನು ನೆನ್ನೆ ದಿವಸ ಹೇಳಿದೆ, ವೇದಗಳಲ್ಲೆಲ್ಲ ಶ್ರುತಿ, ವೇದಾಶ ಶ್ರುತಿರುತ್ಕೃಷ್ಟ. ಶ್ರುತಿ ಅಂದರೆ ಇದರಲ್ಲಿ ವಿದ್ಯೆಗಳಲ್ಲೆಲ್ಲ ವೇದಗಳು ಉತ್ಕೃಷ್ಟ, ಅದರಲ್ಲಿ ಏಕಾದಶಿನಿ ರುದ್ರವೇ ಹೆಚ್ಚು ಅನ್ನೋದನ್ನು ನಾವು ನೆನ್ನೆ ದಿವಸ ನೋಡಿದ್ದೀವಿ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಶ್ರುತಿಸ್ಮೃತಿರ್ಮವೈವಾಜ್ಞಾ ಆಜ್ಞಾಚೇತಿ ಮಮೇ ದ್ವಿಷೇ ಅಂತ. ಅಂದರೆ ಇಲ್ಲಿ ಶ್ರುತಿ ಸ್ಮೃತಿ ಸ್ವರೂಪವಾದ ನಿನ್ನ ಆಜ್ಞೆಗಳಿಂದ
ಧರ್ಮವೆಂಬ ಕಟ್ಟಳೆಯನ್ನು ಎಲ್ಲ ಮನುಷ್ಯರಿಗೂ ವಿಧಿಸಿದ್ದಾನೆ. ಯಾಕೆ ಈ ಪ್ರಶ್ನೆ ಬಂತು ಅಂದರೆ, ರುದ್ರನಿಗೆ ಕೋಪ ಯಾಕೆ ಬರಬೇಕು? ಮೊದಲನೇದಾಗಿ ಆ ಕೋಪಗೊಂಡ ರುದ್ರ ನಮ್ಮ ಕಡೆಗೆ ಬಿಲ್ಲು ಬಾಣ ಹೆದೆ ಏರಿಸಿ ಸಂಹಾರ ಸ್ವರೂಪನಾಗಿ ಯಾಕೆ ನಮ್ಮ ಕಡೆಗೆ ಧಾವಿಸಿ ಬರ್ತಾ ಇದ್ದಾನೆ ಅಂತ ವಿಚಾರ ಮಾಡಬೇಕು. ಯಾಕೆ ಅಂದರೆ ಭಗವಂತನಿಗೆ ಕೋಪ ಬರುತ್ತೆ. ಯಾಕೆ ಕೋಪ ಬರುತ್ತೆ ಅಂದರೆ, ಅವನಿಗೆ ಭಗವಂತ ಸೃಷ್ಟಿ ಮಾಡಿದ್ದಾನೆ, ಪ್ರಪಂಚ ನಡೀತಾ ಇದೆ. ಈ ಪ್ರಪಂಚ ನಡೆಯೋದಕ್ಕೆ ಸ್ಮೃತಿ ಅಂದರೆ ಶ್ರುತಿ ಸ್ಮೃತಿಗಳ ರೂಪದಲ್ಲಿ ವೇದಗಳನ್ನು ಕೊಟ್ಟಿದ್ದಾನೆ. ವೇದಗಳು ಯಾವ ರೀತಿ ಧರ್ಮ ಮಾರ್ಗದಲ್ಲಿ ಮನುಷ್ಯ ನಡಿಬೇಕು ಅಂತ ನಮಗೆ ಹೇಳುತ್ತೆ. ಆದರೆ ಅದನ್ನು ಬಿಟ್ಬಿಟ್ಟು ನಾವು ಯಾವಾಗ ಅಧರ್ಮ ಮಾರ್ಗದಲ್ಲಿ ನಡೆದು ಪಾಪಕರ್ಮಗಳನ್ನು ಮಾಡ್ತೀವಿ, ಪಾಪಿಷ್ಠರಾಗ್ತೀವಿ, ಆಗ ರುದ್ರನಿಗೆ ಕೋಪ ಬರುತ್ತೆ. ಆಗ ಕೋಪ ಬಂದಂಥ ರುದ್ರ ಸಂಹಾರಕಾರಕನಾಗಿ ಧಾವಿಸ್ತಾ ಇದ್ದಾನೆ. ನಮಗೆ ಗೊತ್ತಿಲ್ಲ, ಅಜ್ಞಾನದಿಂದ ನಾವು ಎಲ್ಲ ಪಾಪ ಮಾಡಿಬಿಟ್ಟಿದ್ದೀವಿ, ಆಯ್ತಾ? ಹಾಗಾಗಿ ಆ ಪಾಪ ಯಾಕೆ ಮಾಡಿದ್ದೀವಿ ಅಂತಂದರೆ, ಈ ಶ್ರುತಿ ಸ್ಮೃತಿ ರೂಪವಾದ ಅವನು ಆ ಶ್ರುತಿ ಸ್ಮೃತಿ ರೂಪದಲ್ಲಿ ಅಂದರೆ ವೇದಗಳ ರೂಪದಲ್ಲಿ ನಮಗೆ ಧರ್ಮ ಮಾರ್ಗದಿಂದ ನಡೀಲಿಕ್ಕೆ ಯಾವ ಒಂದು ಆಜ್ಞೆ, ಒಂದು ರೂಲ್ಸನ್ನು ಮಾಡಿದ್ದಾನೆ, ಕಟ್ಟಳೆಗಳನ್ನು ಮನುಷ್ಯರಿಗೆ ಮಾಡಿದ್ದಾನೆ. ಈ ಕಟ್ಟುಪಾಡು ಇಲ್ಲದೆ ಹೋದರೆ ಜಗತ್ತಿನ ಪರಿಪಾಲನೆ ಆಗೋದಿಲ್ಲ. ಆದರೆ ಜೀವಿಗಳಾದ ನಾವು ಕಾಮವಶರಾಗಿ ಆ ಭಗವಂತನನ್ನು ಮರೆತು ತಿರಸ್ಕರಿಸಿ ಸ್ವೇಚ್ಛೆಯಿಂದ ನಡೀತಾ ಅವನ ಆಜ್ಞೆಯನ್ನು ಮೀರಿ ವರ್ತಿಸ್ತಾ ಇದ್ದೀವಿ. ಇಂಥ ಒಂದು ವಿಷಯದಲ್ಲಿ ಭಗವಂತನ ಕೋಪ ಸಾಧುವೇ ಆಗಿದೆ. ಹಾಗಾಗಿ ಈ ಎಲ್ಲ ಜೀವಗಳ ನಡುವೆ ನಾವು ಒಬ್ಬರಾಗಿರೋದ್ರಿಂದ ನಮ್ಮಲ್ಲಿಯೂ ಭಗವಂತನ ವಿಷಯಕ್ಕೆ ನಮಗಲ್ಲೂ ಅನೇಕ ಅಪರಾಧಗಳು ನಮ್ಮಲ್ಲಿ ತುಂಬಿಕೊಂಡಿರೋದ್ರಿಂದ ಈಗ ಆಗ್ಬಿಟ್ಟಿದೆ, ಅಪರಾಧ ಮಾಡಾಗಿ ಹೋಗಿದೆ, ಮುಂದೆ ಏನು ಕತೆ? ಆವಾಗ ಎಲೆ ರುದ್ರನೇ, ನೀನು ಪ್ರಸನ್ನನಾಗು, ಕೋಪ ಮಾಡ್ಕೋಬೇಡಪ್ಪ, ದಯಮಾಡಿ ಕೋಪ ಮಾಡ್ಕೋಬೇಡ ಅಂತ ಭಕ್ತ ಪ್ರಾರ್ಥಿಸ್ತಾ ಇದ್ದಾನೆ. ಇಲ್ಲಿ ನೀನು ಅವನನ್ನು ಹಾಗೂ ನಿನ್ನ ಕೋಪದಿಂದ ನಮ್ಮ ಮೇಲೆ ಎತ್ತಿರ್ತಕ್ಕಂಥ ಬಾಣ ಧನುಸ್ಸು ಎಲ್ಲ ಇದೆಯಲ್ಲ, ಅದಕ್ಕೂ ನಮಸ್ಕಾರ. ನಿನ್ನ ಕೋಪಕ್ಕೂ ನಮಸ್ಕಾರ. ನಮ್ಮ ಮೇಲೆ ಎತ್ತಿರ್ತಕ್ಕಂಥ ಧನುರ್ಬಾಣಗಳಿಗೂ ನಮಸ್ಕಾರ. ಅವುಗಳನ್ನು ದಯಮಾಡಿ ಶಾಂತಗೊಳಿಸಪ್ಪ, ಶಾಂತಗೊಳಿಸು. ಈ ಪಾಪಿಗಳ ಕಡೆಗೆ ಸ್ವಲ್ಪನಾದರೂ ನೀವು ದಯೆ ತೋರು ಅಂಥೇಳಿ ಇಲ್ಲಿ ಆ ಧನುರ್ಬಾಣಗಳನ್ನು ಹೊತ್ತಿರ್ತಕ್ಕಂಥ ಹಸ್ತಗಳಿಗೂ ವಂದನೆಯನ್ನು ಸಲ್ಲಿಸಲಾಗಿದೆ. ಇನ್ನು ಎರಡನೇ ಶ್ಲೋಕಕ್ಕೆ ಹೋಗೋಣ. ಅಂದರೆ ಈ ಮೊದಲನೆಯ ಶ್ಲೋಕದಲ್ಲಿ ಪರಮೇಶ್ವರನಿಗೆ 3 ವಿಧವಾದಕ್ಕಂಥ ರೂಪ ಇದೆ. ಒಂದು ಘೋರ ರೂಪ, ಇನ್ನೊಂದು ಅಘೋರ ರೂಪ. ಅಘೋರ ಅಂದರೆ ಘೋರವಲ್ಲದ ಶಾಂತ ರೂಪ. ಇನ್ನೊಂದು ನಿರ್ಗುಣ ನಿರಾಕಾರ ತತ್ವದ ರೂಪವಾದಂಥ ಶಿವಸ್ವರೂಪ. ಈ 3 ಸ್ವರೂಪಗಳನ್ನು ವಿವರಣೆ ಮಾಡ್ತಾ ಬರುತ್ತೆ. ಮೊದಲನೇ ಶ್ಲೋಕದಲ್ಲಿ ನಾವು ಈಗ ಆ ಘೋರ ರೂಪವನ್ನು ನಾವು ನೋಡಿದ್ದೀವಿ. ಈಗ ಎರಡನೇ ಶ್ಲೋಕಕ್ಕೆ ಹೋಗೋಣ. ಎರಡನೇ ಶ್ಲೋಕದಲ್ಲಿ ಯಾತ ಇಷು ಶಿವತಮಾ ಶಿವಂ. ಯಾತ ಇಷುಹು ಅಂದರೆ, ಈಗ ಇಷು ಅಂದರೆ ಆ ಬಾಣನ ಯಾವುದು ನೀನು ಹೂಡಿದ್ಯಾ ಅದನ್ನು ಶಿವತಮಾ ಶಿವಂ ಬಭೂವತೆ ಧನುಹು ಅಂದರೆ, ಈಗ ನೀನು ಹೂಡಿರ್ತಕ್ಕಂಥ ಆ ಬಾಣ ಇದೆಯಲ್ಲ, ಅದನ್ನು ಶಿವತಮವನ್ನಾಗಿ ಮಾಡು, ಅಂದರೆ ಮಂಗಳಕರವನ್ನಾಗಿ ಮಾಡು ಅಂತ. ಈಗ ಅವನು ಆಲ್ರೆಡಿ ಅವನು ಬಾಣ ಹೂಡ್ಬಿಟ್ಟಿದ್ದಾನೆ, ನಮ್ಮ ಮೇಲೆ ಕೋಪಿಷ್ಠನಾಗಿ ಬಾಣ ಪ್ರಯೋಗ ಮಾಡೋದಕ್ಕೆ ಬಂದ್ಬಿಟ್ಟಿದ್ದಾನೆ. ಏನು ಮಾಡೋದು? ಅದನ್ನು ಅಲ್ಲಿಗೆ ನಿಲ್ಲಿಸಬೇಕು. ಅವನಿಗೆ ಕೈ ಮುಗ್ದಿದ್ದಾಗಿದೆ, ಅವನಿಗೆ ಶರಣಾಗತಿ ಹೊಂದಿದ್ದಾಗಿದೆ. ಆದರೆ ಈಗಾಗಲೇ ಹೂಡಿರ್ತಕ್ಕಂಥ ಬಾಣ ಇದೆಯಲ್ಲ, ಅದನ್ನು ಮಾರಕವಾಗಿರ್ತಕ್ಕಂಥ ಆ ಬಾಣವನ್ನು ಶಿವಮಯವನ್ನಾಗಿ ಮಾಡು, ಶಿವಮಯವನ್ನಾಗಿ ಮಾಡು. ಶಿವಾಶರವ್ಯ. ಮುಂದೆ ಇದಾದ್ಮೇಲೆ ಆ ಬತ್ತಳಿಕೆಗಳಲ್ಲಿ ಇನ್ನೊಂದಷ್ಟು ಬಾಣಗಳಿದೆ ಹಿಂದ್ಗಡೆ. ಈ ಬಾಣ ಏನೋ ಬಿಟ್ಬಿಟ್ಟ, ಬತ್ತಳಿಕೆಯಲ್ಲಿರೋ ಬಾಣನೂ ನಾಳೆ ನಮ್ಮ ಮೇಲೆ ಪ್ರಯೋಗ ಮಾಡಬಹುದು. ಹಾಗಾಗಿ ಶಿವಾಶರವ್ಯ ಅಂದರೆ ಮುಂದೆ ಬತ್ತಳಿಕೆಯಿಂದ ತೆಗಿಬೇಕಾಗಿರ್ತಕ್ಕಂಥ ಬಾಣಗಳನ್ನು ಶಾಂತಗೊಳಿಸುವಂತ. ಅಂದರೆ ಅದನ್ನು ನಮ್ಮ ಮೇಲೆ ಮತ್ತೆ ಎತ್ತಬೇಡ. ಅವುಗಳಿಂದ ಅಂದರೆ ಯಾತ ವತಯಾನೋ ರುದ್ರ ಮೃಡಯ ಅಂತ. ಮೃಡಯ ಅಂತಕ್ಕಂಥ ಶಬ್ದ ಬಹಳ ಅದ್ಭುತವಾಗಿರ್ತಕ್ಕಂಥ ಶಬ್ದ. ಮೃಡ ಅಂತಂದರೆ ಆನಂದವನ್ನು ಕರುಣಿಸ್ತಕ್ಕಂಥವನು ಅಂತ ಶಿವನಿಗೆ ಹೆಸರು. ಅಂತ ಆನಂದಮಯಗೊಳಿಸು, ಅದನ್ನು ಸುಖಮಯಗೊಳಿಸು. ಯಾತ ವತಯಾನೋ ರುದ್ರಮುಡಿಯ ಅಂದರೆ ಈ ಮುಂದೆ ಬತ್ತಳಿಕೆಯಿಂದ ತೆಗೆದು ನಮ್ಮ ಮೇಲೆ ಪ್ರಯೋಗ ಮಾಡ್ತಕ್ಕಂಥ ಬಾಣಗಳು ಅವುಗಳನ್ನೂ ಶಾಂತಗೊಳಿಸು.
ಸುಖಮಯವನ್ನಾಗಿ ಮಾಡು, ಮತ್ತೆ ಅವನು ನಮ್ಮನ್ನು ಆನಂದಗೊಳಿಸು, ಅಂದರೆ ಆನಂದಮಯವಾಗಿ ಮಾಡು ಅಂತ ಹೇಳಿ ಇಲ್ಲಿ ಮೃಡಯ ಅಂತಕ್ಕಂಥ ಶಬ್ದವನ್ನು ಬಳಸಿದೆ. ಮೃಡ ಅಂತಕ್ಕಂಥ ಹೆಸರು ಇದೆ. ಅಂದರೆ ಸುಖವನ್ನುಂಟು ಮಾಡೋದ್ರಿಂದ ಅದನ್ನು ಮೃಡಯ ಅಂತ ಇಲ್ಲಿ ಕರೆದಿದ್ದಾರೆ. ಅಂದರೆ ಒಟ್ಟಿನಲ್ಲಿ 2ನೇ ಶ್ಲೋಕದ ಅರ್ಥ, ಎಲೆ ರುದ್ರನೇ, ಯಾವ ನಿನ್ನ ಹಿಂಸಾಕಾರಕವಾಗಿರ್ತಕ್ಕಂಥ ಬಾಣವನ್ನು, ಧನುಸ್ಸನ್ನು ಅಥವಾ ಬಾಣಗಳಿದೆಯೋ ಮತ್ತು ಧನುಸ್ಸಿದೆಯೋ ಅವುಗಳನ್ನೆಲ್ಲ ಶಾಂತಗೊಳಿಸಿ ನಮ್ಮನ್ನು ಸುಖಮಯವನ್ನಾಗಿ ಮಾಡಿ ನಮ್ಮನ್ನು ಆನಂದ ಸ್ಥಿತಿಯಲ್ಲಿ ಇಡುವಂಥವನಾಗು ಅಂಥೇಳಿ ಪ್ರಾರ್ಥನೆ. ಮೊದಲನೇ ಶ್ಲೋಕದಲ್ಲಿ ನಾವು ಪರಮೇಶ್ವರನ ಘೋರ ರೂಪವನ್ನು ನಾವು ನೋಡಿದ್ವಿ. ಈಗ ಇದರಲ್ಲಿ ಅಘೋರ ರೂಪ, ಘೋರವಲ್ಲದ ರೂಪವನ್ನು ವರ್ಣನೆ ಮಾಡಿದೆ 2ನೇ ಶ್ಲೋಕದಲ್ಲಿ. ಈಗ ನಾವು 3ನೇ ಶ್ಲೋಕಕ್ಕೆ ಹೋಗೋಣ. ಯಾತೆ ರುದ್ರ ಶಿವಾತನು, ಯಾತೆ ರುದ್ರ ಎಲೆ ರುದ್ರನೇ, ಶಿವಾತನು, ತನು ಅಂದರೆ ಶರೀರ, ಅವನದು ಶರೀರ, ಶಿವಾತನು ಅಂದರೆ ಮಂಗಳಕರವಾದ ಶರೀರ. ಈಗ ನಾವು 2ನೇ ಶ್ಲೋಕದಲ್ಲಿ ಮೊದಲನೇದಲ್ಲಿ ಘೋರ ರೂಪವನ್ನು, 2ನೇದರಲ್ಲಿ ಅಘೋರ ರೂಪವನ್ನು ನಾವು ನೋಡಿದ್ವಿ. ಅದನ್ನು ಇನ್ನೂ ಮಂಗಳಕರವನ್ನಾಗಿ ಮಾಡು. ಅಘೋರ, ಇಲ್ಲಿ ಯಾತೆ ರುದ್ರ ಶಿವಾತನು ಅಘೋರ, ಅಘೋರ ಅಂದರೆ ನಿನ್ನ ಘೋರವಲ್ಲದ ಶಾಂತಗೊಳಿಸಿದ ಮಂಗಳಕರವಾದ ಶರೀರ ಏನಿದೆ, ಮತ್ತೆ ಅಪಾಪಕಾಶಿನಿ, ಪಾಪರಹಿತವಾಗಿರ್ತಕ್ಕಂಥ ತಯಾನಸ್ತನುವ, ಅವನ ತಯಾನಸ್ತನುವ ಅಂದರೆ ತನು ಅಂದರೆ ಶರೀರ, ಅಂದರೆ ಪಾಪರಹಿತವಾದ, ದೋಷರಹಿತವಾದ, ನಿರ್ಮಲವಾಗಿರ್ತಕ್ಕಂಥ ಶುದ್ಧವಾದ ನಿನ್ನ ಶರೀರ ಏನಿದೆ, ಆ ಘೋರವಲ್ಲದ ಶರೀರವನ್ನು, ಎಲೆ ರುದ್ರನೇ ಆ ಮಂಗಳಕರವಾದ ಶರೀರವನ್ನು ಶಾಂತಮಯ ಅಂದರೆ ಶಾಂತಗೊಳಿಸು. ಶಾಂತಮಯ ಅಂದರೆ ಈ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂತ. ಇಲ್ಲಿ ಶಾಂತಮಯವನ್ನಾಗಿ ಮಾಡುವಂಥ ಸೂಪರ್ಲೇಟಿವ್ ಡಿಗ್ರಿನ ಉಪಯೋಗಿಸಿದ್ದಾರೆ. ಈ ಥರ ಸುಮಾರು ಕಡೆ ಈ ಸೂಪರ್ಲೇಟಿವ್ ಡಿಗ್ರಿನ ಉಪಯೋಗಿಸಿದ್ದಾರೆ. ಶಾಂತಮಯವನ್ನಾಗಿ, ಬರೀ ಶಾಂತ ಮಾಡಿದರೆ ಸಾಕು, ಶಾಂತಮಯವನ್ನಾಗಿ ಮಾಡು. ಇಲ್ಲಿ ಒಂದು ವಿಶೇಷಣದಿಂದ ಪರಮೇಶ್ವರನ ಸ್ತುತಿಸಿದ್ದಾರೆ. ಗಿರಿಶಂತ ಅಭಿಚಾಕಶೀಹಿ, ಗಿರಿಶಂತ. ಈ ಗಿರಿಶಂತ ಅಂತಕ್ಕಂಥದ್ದು ಅನೇಕ ಕಡೆ ಬರುತ್ತೆ, ಹಾಗಾಗಿ ಸ್ವಲ್ಪ ವಿಸ್ತಾರವಾಗಿ ಇದರ ಅರ್ಥನ ನೋಡೋಣ. ಗಿರಿಶ ಅಂದರೆ, ಗಿರಿ ಅಂದರೆ ಒಂದರ್ಥ ಪರ್ವತಗಳು, ಬೆಟ್ಟಗಳು, ಅದಕ್ಕೆ ಗಿರಿ ಅಂತ ಕರೀತಾರೆ. ಗಿರಿಶ ಅಂದರೆ ಶಮ್ ಅಂದರೆ, ಇಲ್ಲಿ ಗಿರಿಶಂತ ಅನ್ನೋದು ನೋಡೋಣ, ಗಿರಿಶ ಆಮೇಲೆ ನೋಡೋಣ, ಮುಂದೆ ಬರುತ್ತೆ. ಗಿರಿಶಂತ ಅಂದರೆ ಗಿರಿಯಲ್ಲಿದ್ದುಕೊಂಡು ಅಂತ. ಶಮ್ ಗಿರಿಯಲ್ಲಿದ್ದುಕೊಂಡು, ಶಮ್ ಅಂದರೆ ಸುಖವನ್ನು, ಆನಂದವನ್ನು ಮಾಡುವಂಥ. ಗಿರವು ಶಂ ತನೋತಿ ಇತಿ ಗಿರಿಶಂತಹ ಅಂತ ನಿರ್ವಚನ ಹೇಳುತ್ತೆ. ಗಿರವು ಅಂದರೆ ಪರ್ವತದಲ್ಲಿ, ಅಂದರೆ ಕೈಲಾಸ ಪರ್ವತದಲ್ಲಿ ಇದ್ದುಕೊಂಡು, ಶಂ ಅಂದರೆ ಶಂ ತನೋತಿ ಇತಿ ಅಂದರೆ ಸುಖವನ್ನು, ಆನಂದವನ್ನು ಕರುಣಿಸ್ತಕ್ಕಂಥವನು. ಆದ್ದರಿಂದ ಆನಂದವನ್ನು ಉಂಟು ಮಾಡತಕ್ಕಂಥವನು ನೀನು ಗಿರಿಶಂತನು. ಅಭಿಚಾಕಶಿ, ಈ ಥರ ನಮ್ಮನ್ನು ಅನುಗ್ರಹಿಸು ಅಂತ. ಅಂದರೆ ಎಲೆ ರುದ್ರನೇ, ಇದರ ಒಟ್ಟಾರ್ಥ, ಯಾವ ನಿನ್ನ ಘೋರವಲ್ಲದ ಮಂಗಳಕರವಾದ ಶರೀರ, ಘೋರವಲ್ಲದ ಮಂಗಳಕರವಾದ ಶರೀರ ಅಂದರೆ ಇಲ್ಲಿ ಶಿವಸ್ವರೂಪವಾದ ಶರೀರವನ್ನು ಹೇಳ್ತಾ ಇದ್ದಾರೆ. ಆ ಶಿವಸ್ವರೂಪವಾದ ಶರೀರ ಅಂದರೆ ಆ ಶಿವಜ್ಞಾನವನ್ನು ಕರುಣಿಸ್ತಕ್ಕಂಥದ್ದು. ಶಿವಜ್ಞಾನ ಅಂದರೆ ಆತ್ಮಜ್ಞಾನ. ಆ ಆತ್ಮಜ್ಞಾನವನ್ನು ಉಂಟು ಮಾಡತಕ್ಕಂಥ ಆ ಸುಖಕರವಾದ, ಪಾಪರಹಿತವಾದ, ದೋಷರಹಿತವಾದ, ನಿರ್ಮಲ ಶುದ್ಧ ಶರೀರ ನಿಮ್ದೇನಿದೆ, ಆ ಶರೀರದಿಂದ ಎಲ್ಲ ಈ ಗಿರಿಶಂತನೇ ಅಂದರೆ ಗಿರಿ ಅಂದರೆ ಕೈಲಾಸದಲ್ಲಿದ್ದು ಸುಖವನ್ನು ಕೊಡ್ತಕ್ಕಂಥವನೇ, ನಮ್ಮನ್ನು ಜ್ಞಾನಯುಕ್ತರನ್ನಾಗಿ ಮಾಡು ಅಂತ. ಗಿರಿಶಂಚ ಅಭಿಷಾಕಶಿ ಅಂತ ನಮ್ಮನ್ನು ಅನುಗ್ರಹಿಸು ಅಂದರೆ ನಮಗೆ ಆತ್ಮಜ್ಞಾನವನ್ನು ಕರುಣಿಸಿ ನಮಗೆ ಮೋಕ್ಷ ಸುಖವನ್ನು ಕೊಡು. ಆ ಮೋಕ್ಷ ಯಾವಾಗ ಸಿಗುತ್ತೆ, ಆವಾಗ ಅಪರಿಮಿತವಾದ ಅಲೌಕಿಕ ಆನಂದ ಆಗುತ್ತೆ. ಆ ಆನಂದವನ್ನು ಕೊಡು ಅಂಥೇಳಿ ಇದರಲ್ಲಿ ಕೇಳ್ಕೊತಾ ಇದೆ. ಅಂದರೆ ಈ 3ನೇ ಶ್ಲೋಕದಲ್ಲಿ ಮೊದಲನೇದಲ್ಲಿ ಅಘೋರ, ಘೋರ, 2ನೇದರಲ್ಲಿ ಅಘೋರ, 3ನೇದರಲ್ಲಿ ಶಿವ ಸ್ವರೂಪವಾಗಿರ್ತಕ್ಕಂಥ ಶಿವನನ್ನು ಆರಾಧನೆ ಮಾಡಿದೆ. ಇಲ್ಲಿ ರುದ್ರ ಅಂತ, ಯಾತೆ ರುದ್ರ ಅಂತ ರುದ್ರ ಸಂಬೋಧನೆ ಆಗಿದೆ ಮೊದಲಿಗೆ. ಆಮೇಲೆ ಗಿರಿಶಂತ ಅಂತ ಅಂದರೆ ಶಿವ ಅಂತಕ್ಕಂಥದ್ದು, ಅಂದರೆ ರುದ್ರ ಅಂತಕ್ಕಂಥದ್ದು ಸಂಬೋಧನೆ.
ಭಗವಂತನ ಸಂಬೋಧನೆ ಮಾಡಿರೋದು. ಶಿವ ಅಂದರೆ ಅದರಲ್ಲಿ ವಿಶೇಷಣ, ಅದರ ಲಕ್ಷಣ, ಯಾವ ಸ್ವರೂಪನಾಗಿ ರುದ್ರ ಇರಬೇಕು ಅಂತಕ್ಕಂಥದ್ದು. ಮತ್ತು ಇಲ್ಲಿ ಗಿರಿಶಂತ ಅಂತ ಬಂದಿರೋದ್ರಿಂದ ಗಿರಿ ಅಂದರೆ ಇನ್ನೊಂದು ಅರ್ಥ, ಅನೇಕ ಅರ್ಥಗಳಿದೆ. ಗಿರಿ ಅಂದರೆ ವಾಕ್ ಅಂತ. ವಾಕ್ ಅಂದರೆ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋತವಾರಾಧನ ಅಂತ ಶಿವಾಪರದ ಕ್ಷಮಾಪಣ ಸ್ತೋತ್ರದಲ್ಲಿ ಸ್ತೋತ್ರಾಗಿರೋ, ಸ್ತೋತ್ರ ಗಿರೋ ಅಂದರೆ ಗಿರಿ ಅಂದರೆ ಇಲ್ಲಿ ವಾಕ್ ಅಂತ. ಆ ಸ್ತೋತ್ರಗಳಿಂದ ನಿನ್ನ ಸ್ತುತಿಸ್ತೀನಿ ಅಂತ. ಸಂಸ್ಕೃತದಲ್ಲಿ ಗಿರಿ ಅಂದರೆ ವಾಕಿಗೆ ವಿಶೇಷವಾಗಿರ್ತಕ್ಕಂಥ ಅಂತ. ಇಲ್ಲಿ ಸ್ತೋತ್ರಗಳು ಅಂತಕ್ಕಂಥ ವಾಕ್ ಅಂದರೆ ವಿಶೇಷವಾಗಿ ವೇದವಾಕ್ಯಗಳು ಅಂತ. ಗಿರಿ ಶ ಅಂದರೆ ಗಿರಿಯಲ್ಲಿ ಇದ್ಕೊಂಡು ಇರೋನು ಅಂತ. ಇಲ್ಲಿ ಗಿರಿ ಅಂದರೆ ನಾವು ಸ್ತೋತ್ರಗಳು, ವೇದಗಳು, ವಾಕ್ ಅಂತ ನಾವು ಅಂದ್ಕೊಂಡ್ರೆ ವೇದಗಳಲ್ಲಿದ್ದು ಮೋಕ್ಷ ಸುಖವನ್ನು ಕೊಡತಕ್ಕಂಥವನು ಅನ್ನುವಂಥ ಅರ್ಥ ಗಿರೀಶ ಅಂತ ಬರುತ್ತೆ. ಗಿರಿಶಂತ ಅಂದರೆ ಶಂತನೋತೀತಿ ಶಂತಃ ಅಂದರೆ ಸುಖವನ್ನು, ಆನಂದವನ್ನು ಕೊಡ್ತಕ್ಕಂಥವನು ಅಂತ. ಇದಕ್ಕೆ ಇನ್ನೊಂದು ಅರ್ಥ ಇದೆ. ಗಿರಿಶಂತ ಅಂದರೆ, ಗಿರಿ ಅಂದರೆ ವಾಕ್ ಅಂತ ನಾನು ಹೇಳಿದೆ. ಶಂತ ಅಂದರೆ ಆ ಮಾತುಗಳಿಗೆ ಕಟ್ಟು ಬಿದ್ದವನು ಅಂತ. ಅಂದರೆ ಮಾತಿಗೆ ಕಟ್ಟು ಬಿದ್ದು ಸುಖವನ್ನು ಕೊಡ್ತಕ್ಕಂಥವನು ಅಂತ. ಈ ಗಿರೀಶ ಅನ್ನೋದು ಇನ್ನೂ ಹಲವಾರು ಬಾರಿ ಬರುತ್ತೆ. ಇದರ ಅರ್ಥನ ಮುಂದೆನೂ ವಿಸ್ತಾರ ಮಾಡೋಣ. ಅಂದರೆ ಪರಮೇಶ್ವರನನ್ನ ಸ್ತುತಿರೂಪವಾದ ವಾಕ್ಯನಿಂದ, ಅಂದರೆ ಇಲ್ಲಿ ಪಂಚಾಕ್ಷರಿ ಮಂತ್ರ ಅಂತಲೂ ನಾವು ತಗೋಬೋದು. ಸ್ತುತಿರೂಪವಾದ ವಾಕ್ಯನಿಂದ ಆ ವಾಕ್ ಸ್ವರೂಪದಲ್ಲಿ, ಅಂದರೆ ಪಂಚಾಕ್ಷರಿ ಮಂತ್ರ ಸ್ವರೂಪದಲ್ಲಿ ಇರ್ತಕ್ಕಂಥ ಆ ಪರಮೇಶ್ವರನನ್ನು ಇರುವವನು ಅವನು ಗಿರೀಶ. ಅವನು ಶಂತ, ನಮ್ಮನ್ನು ಅನುಗ್ರಹಿಸಲಿ ಅಂತಕ್ಕಂಥ ಅರ್ಥ ಈ 3ನೇ ಶ್ಲೋಕಕ್ಕೆ ಬರುತ್ತೆ. ಅಂದರೆ ಭಗವಂತ ಇವನಿಗೆ ಕಾರ್ಯರೂಪ ಮತ್ತು ಕಾರಣರೂಪ ಅಂತ ಇದೆ. ಕಾರ್ಯರೂಪ ಅಂದರೆ ಅವನು ಮಾಡಿರ್ತಕ್ಕಂಥ ಸೃಷ್ಟಿ. ಈ ಸೃಷ್ಟಿಯಲ್ಲಿ ಭಗವಂತ ಇರೋದರಿಂದ ಇಡೀ ಸೃಷ್ಟಿಯಲ್ಲೆಲ್ಲ ಭಗವಂತ ವ್ಯಾಪಿಸಿದಾನೆ ಅಂತ. ಇಡೀ ರುದ್ರಾಧ್ಯಾಯದಲ್ಲಿ ನಮ್ಮ ಕಣ್ಣಿಗೆ ಗೋಚರವಾಗಿ ಆಗ್ತಕ್ಕಂಥ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಚರಾಚರದಲ್ಲೂ ಆ ರುದ್ರ ಯಾವ ರೀತಿ ಸಂಭೂತನಾಗಿದ್ದಾನೆ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿದೆ. ಇನ್ನು ಭಗವಂತಂದು ಕಾರಣ ರೂಪ ಅಂದರೆ ಅದರಲ್ಲಿ 2 ಥರ ಬರುತ್ತೆ. ಒಂದು ಈಶ್ವರ ಸ್ವರೂಪ, ಇನ್ನೊಂದು ಪರಬ್ರಹ್ಮ ಸ್ವರೂಪ. ಈಶ್ವರ ಸ್ವರೂಪ ಏನು ಅಂತಂದರೆ ಕಾರ್ಯಕಾರಣವಾಗಿರ್ತಕ್ಕಂಥ ಈ ಜಗತ್ತು, ಪಂಚೀಕೃತವಾದ ಪ್ರಪಂಚ ಯಾವ ರೀತಿ ಸೃಷ್ಟಿಯಾಗಿದೆ, ಆ ಸೃಷ್ಟಿಗೆ ಒಬ್ಬ ಸೃಷ್ಟಿಕರ್ತ ಬೇಕಾಯಿತು. ಹಾಗಾಗಿ ನಿರ್ಗುಣ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಪರಬ್ರಹ್ಮ ಕಾರಣರೂಪವಾಗಿ ಸಗುಣ ಸಾಕಾರ ರೂಪವನ್ನು ಧಾರಣೆ ಮಾಡಿ ಪ್ರಪಂಚದಲ್ಲಿ ಇಡೀ ಪ್ರಪಂಚನ ನಡೆಸ್ತಾ ಇದ್ದಾನೆ. ಇಡೀ ಪ್ರಪಂಚದಲ್ಲಿ ಎಲ್ಲ ಕಾರ್ಯಕಾರಣಗಳನ್ನು ಆಯಾಯ ಜಾಗದಲ್ಲಿರ್ತಕ್ಕಂಥ ಅನೇಕ ಅಸಂಖ್ಯಾತ ರುದ್ರರು ನಿರ್ವಹಣೆ ಮಾಡ್ತಾ ಇರ್ತಾರೆ ಅಂತ ಅರ್ಥ ಬರುತ್ತೆ. ಈ ಅರ್ಥದಲ್ಲಿ ನಾವು ರುದ್ರ ಅಂತ ನಾವು ತಗೋಬೇಕು. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯಾಮಿಷಂ ಗಿರಿಶಂತ ಹಸ್ತೆ ವಿಭರ್ಷಸ್ತವೆ. ಯಾಮಿಷಂ, ಇಶು ಅಂದರೆ ಬಾಣ ಅಂತ. ಇಲ್ಲಿ ಇಶು ಅಂತಕ್ಕಂಥದ್ದು ರುದ್ರದ ಪೂರ್ತಿ ಬರುತ್ತೆ. ಹಾಗಾಗಿ ಇಶು ಅಂದರೆ ಬಾಣ ಅಂತ ನಾವು ಎಲ್ಲ ಕಡೆ ಅರ್ಥ ಮಾಡ್ಕೋಬೇಕು. ಯಾವ ಬಾಣಗಳು, ಯಾಮಿಷಂ ಗಿರಿಶಂತ ಅಂದರೆ ಈಗ ನಾವಾಗಲೇ ಅದರ ಅರ್ಥ ನೋಡಿದ್ದೀವಿ. ಒಂದು ಗಿರಿಯಲ್ಲಿದ್ದು ಸುಖವನ್ನುಂಟು ಮಾಡ್ತಕ್ಕಂಥವನು, ಇನ್ನೊಂದು ಮಾತಿಗೆ ಕಟ್ಟು ಬಿದ್ದು ನಮ್ಮನ್ನು ರಕ್ಷಿಸ್ತಕ್ಕಂಥವನು ಅಂತ. ನನ್ನನ್ನು ಕ್ಷಮಿಸ್ಬಿಡಪ್ಪ, ಹೇ ಶಂಭೋ, ನಮ್ಮ ಅಪರಾಧನೆಲ್ಲ ಕ್ಷಮಿಸು ಅಂದರೆ ಆ ಕರುಣಾ ಸ್ವರೂಪಿಯಾದ ಭಗವಂತ ನಾವು ಮಾಡಿರ್ತಕ್ಕಂಥ ತಪ್ಪನ್ನೆಲ್ಲ ನಮ್ಮ ಮಾತಿಗೆ ಕಟ್ಟು ಬಿದ್ದು ಕ್ಷಮಿಸ್ತಾನೆ ಅಂತ. ಹಾಗಾಗಿ ಅವನು ಗಿರಿಶಂತ ಅಂತ. ಗಿರಿಶಂತ ಹಸ್ತೆ, ಹಸ್ತೆ ಅಂದರೆ ಕೈಯಲ್ಲಿ, ಬಿಭರ್ಷಸ್ತವೆ ಅಂದರೆ ಇದನ್ನ ಆ ಕೈಯಲ್ಲಿ ಆಲ್ರೆಡಿ ಹಿಡ್ಕೊಂಬಿಟ್ಟಿದ್ದಿಲ್ಲ. ಆ ಬಾಣ ಏನು ಮಾಡೋದಪ್ಪ, ಈಗ ನಾವು ಅವನು ಪ್ರಾರ್ಥನೆ ಮಾಡಾಯಿತು, ಅವನು ಶಾಂತ ಆದ. ಆದರೆ ಬಿಲ್ಲಿಗೆ ಹುಡ್ಕೊಂಬಿಟ್ಟಿದ್ದಾನಲ್ಲ, ಆ ಬಾಣ ಏನು ಮಾಡೋದು? ಅದನ್ನು ಪಾಪಿಗಳ ಕಡೆಗೆ ಎಸಿ ಅಂತ. ನಾವು ಪಾಪ ಮಾಡಿದ್ದೀವಿ, ಆದರೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳಿದ್ದೀವಿ, ನನ್ನನ್ನು ನೀನು ಕ್ಷಮಿಸಿದ್ಯಾ, ಹಾಗಾಗಿ ನೀನು ನಮ್ಮ ಪಕ್ಷಪಾತಿ, ಮಾತಿಗೆ ಕಟ್ಟು ಬಿದ್ದು ನಮ್ಮ ಪಕ್ಷಪಾತಿ ಆಗಿದೆಯಾ, ನಮ್ಮನ್ನು ಕ್ಷಮಿಸಿದ್ಯಾ. ಆದರೆ ಆ ಹೂಡಿರ್ತಕ್ಕಂಥ ಬಾಣನ ಇನ್ನೂ ಬೇರೆ ಪಾಪಿಗಳಿದಾರಲ್ಲ ಅವ್ರ ಕಡೆಗೆ ಪ್ರಯೋಗ ಮಾಡು, ಆಯಿತಾ? ಎಸೆಯುವುದಕ್ಕಾಗಿ ಸಿದ್ಧನಾಗಿ, ಆ ಪಾಪಿಗಳ ಕಡೆಗೆ ಸಿದ್ಧನಾಗೇ ಇದೆಯಾ ನೀನು. ಆದರೆ ಶಿವಾಂಕುರು ಅದನ್ನು ಭೀಕರವಾಗಿರ್ತಕ್ಕಂಥ ನಿನ್ನ ಬಾಣವನ್ನೂ ಸಹ ಮಂಗಳಕರವನ್ನಾಗಿ ಮಾಡು. ಗಿರಿತ್ರ, ಶಿವಾಂಗಿರಿತ್ರತಾಂಕುರು. ಗಿರಿತ್ರ ಅಂದರೆ ಗಿರಿತ್ರತಾಂಕುರು. ಗಿರಿತ್ರ ಅಂದರೆ ಮಾತಿಗೆ ಕಟ್ಟು ಬಿದ್ದು ರಕ್ಷಿಸೋನಾದ್ರಿಂದ ನಾನು ಆಗಲೇ ಹೇಳಿದೆ,
ಆಗಿರೋದ್ರಿಂದ ಇವನು ಗಿರಿತ್ರ. ತ್ರ ಅಂದರೆ ರಕ್ಷಿಸೋದು ಅಂದ್ರೆ, ಗಿರಿ ಅಂದರೆ ಮಾತಿಗೆ ಕಟ್ಟು ಬಿದ್ದು ನಮ್ಮನ್ನು ರಕ್ಷಿಸ್ತಕ್ಕಂಥವನು ಆಗಿರೋದರಿಂದ ಮಾ ಹಿಂಸಿ, ಹಿಗುಂಸಿ ಅಂದರೆ ಅದು ಸ್ವರಕ್ಕೋಸ್ಕರ ಹಿಗುಂ ಅಂತ ಪ್ರಯೋಗ ಆಗುತ್ತೆ. ಅದು ಮಾಹಿಂಸಿ ಅಂದರೆ ಪುರುಷಂ ಜಗತ್. ಮಾಹಿಂಸಿ ಅಂದರೆ ನಮ್ಮ ಪುತ್ರ ಪೌತ್ರಾದಿಗಳು ಮತ್ತು ನಮ್ಮ ಕುಟುಂಬಕ್ಕೂ, ಈಗ ನಾನು ಬೆಳ್ಕೊಂಡಿದ್ದೀನಿ, ನಮ್ಮ ಹೆಂಡತಿ ಮಕ್ಕಳು ಮರಿಗಳು ನಮ್ಮ ಬಂಧುವರ್ಗದವರೆಲ್ಲ ತಪ್ಪು ಮಾಡಿದ್ದಾರೆ, ಅವ್ರ ಕಡೆ ಪ್ರಯೋಗಿಸ್ಬಿಟ್ರೆ ಅವ್ರಿಗೂ ಯಾರಿಗೂ ಇದನ್ನು ಯಾರ ಮೇಲೂ ಇದನ್ನು ಪ್ರಯೋಗ ಮಾಡಬೇಡ. ಅದಷ್ಟೇ ಅಲ್ಲ, ಮಾಹಿಗುಂಸಿ ಪುರುಷಂ ಜಗತ್ತು ಅಂದರೆ ಇಲ್ಲಿರ್ತಕ್ಕಂಥ ಯಾವ ಪುರುಷರ ಮೇಲೆ, ಈಗ ನಾವೊಬ್ಬರು ಸುಖವಾಗಿದ್ದು ಪಕ್ಕದ ಮನೆಯವ್ರಿಗೆ ಕಷ್ಟ ಆದರೆ, ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಅವ್ರು ನಾವೇ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ನಾವೆಲ್ಲಿ ಸುಖವಾಗಿರೋಕ್ಕಾಗತ್ತೆ. ನಮ್ಮ ಅಕ್ಕಪಕ್ಕದವ್ರು ಸುಖವಾಗಿಲ್ಲದೆ ಇದ್ರೆ ಖಂಡಿತ ನಾವು ಸುಖವಾಗಿರೋಕ್ಕಾಗಲ್ಲ. ಅದಕ್ಕೆ ಭಗವಂತನಿಗೆ ನಮ್ಮೊಬ್ಬರನ್ನೇ ಸುಖವಾಗಿಟ್ಟಿರಪ್ಪ, ಬೇರೆ ನಾನು ಹೆಂಗಾರ ಮಾಡ್ಕೊ ಅಂತ ನಾವು ಕೇಳೋಂಗಿಲ್ಲ. ಕೇಳಿದರೆ ನಾವು ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ. ಹಾಗಾಗಿ ಪುರುಷಂ ಜಗತ್ತು, ಪುರುಷರನ್ನ ಮತ್ತು ಇಡೀ ಜಗತ್ತನ್ನು ನೀನು ಹಿಂಸಿಸಬೇಡಪ್ಪ. ಮಾ ಹಿಂಸಿ ಅಂದರೆ ನನ್ನನ್ನಾಗಲಿ ನನ್ನ ಕುಟುಂಬ ವರ್ಗದವ್ರನ್ನಾಗಲಿ ಮತ್ತು ಈ ಜಗತ್ತನ್ನಾಗಲಿ ನೀನು ಹಿಂಸೆ ಮಾಡಬೇಡ ಅಂತ ಇಲ್ಲಿ ಕೇಳ್ಕೊಳ್ಳಲಾಗಿದೆ. ಇಲ್ಲಿ ಪುರುಷಂ ಜಗತ್ ಅನ್ನೋದನ್ನ ಸ್ವಲ್ಪ ವಿಸ್ತಾರ ಮಾಡಿದ್ರೆ, ಪುರುಷ ಅಂದರೆ ಜೀವ, ಜಗತ್ ಅಂದರೆ ಪ್ರಕೃತಿ. ಜಗತ್ ಅಂದರೆ ಜ ಅಂದರೆ ಹುಟ್ಟೋದು, ಗತ್ ಅಂದರೆ ಸಾಯೋದು. ಈ ಹುಟ್ಟು ಮತ್ತು ಸಾವುಗಳು ಎಲ್ಲಿಂದ ಎಲ್ಲಿ ತನಕ ಇದೆಯೋ ಅದೆಲ್ಲ ಜಗತ್ತಂತ, ಅದು ಪ್ರಕೃತಿ. ಇಲ್ಲಿ ಪುರುಷ ಅಂದರೆ ಜೀವರುಗಳು, ನಾವೇ ಜೀವರುಗಳೇ ಪುರುಷರು ಅಂತ. ಆಯಿತಾ? ಇಲ್ಲಿ ಪುರುಷ ಅಂದರೆ ಪುಲ್ಲಿಂಗ ವಾಚನ, ನಮ್ಮ ಸ್ತ್ರೀಯರ ಬಗ್ಗೆ ಹೇಳಿಲ್ಲ ಅಂತ ಯಾರು ಅನ್ಕೋಕೂಡ್ದು. ಸ್ತ್ರೀಯರಿಗೆ ಅವರೇ ಪುರುಷರು. ಅವ್ರು ಈಗ ಅಂದರೆ ನಾನು ಪುರುಷ, ನನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಪ್ರಕೃತಿ. ಹಾಗೆ ಬೇರೆಯವರು ಅವರು ಪುರುಷರು, ಅವ್ರು ಬಿಟ್ಟು ಬೇರೆದೆಲ್ಲ ಪ್ರಕೃತಿ ಅನ್ನೋ ಅರ್ಥದಲ್ಲಿ ನೋಡಬೇಕು. ಇದನ್ನೇ 15ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಅಕ್ಷರ ಮತ್ತು ಕ್ಷರ ಅಂತಕ್ಕಂಥದ್ದನ್ನು ವಿಸ್ತಾರವಾಗಿ ಭಗವಂತ ಅಲ್ಲಿ ಹೇಳಿದ್ದಾನೆ. ಇಲ್ಲಿ 3 ವಿಚಾರಗಳು ಬರುತ್ತೆ: ಕ್ಷರ, ಅಕ್ಷರ ಮತ್ತು ಅತೀತ. ಅತೀತವಾಗಿರ್ತಕ್ಕಂಥವನು ಈಶ್ವರ, ನಾಶವಾಗತಕ್ಕಂಥದ್ದೆಲ್ಲ ಕ್ಷರ. ಅಂದರೆ ನಾಶವಾಗ್ತಕ್ಕಂಥ ಈ ಪಂಚೀಕೃತವಾದ ಪ್ರಪಂಚ ಮತ್ತು ಜಗತ್ತು ಏನಿದೆ ಇದೆಲ್ಲ ಕ್ಷರ ರೂಪವಾಗಿರ್ತಕ್ಕಂಥದ್ದು. ಆದರೆ ಅಕ್ಷರ ರೂಪನಾಗಿರ್ತಕ್ಕಂಥವನು, ಅದಕ್ಕೆ ಅತೀತವಾಗಿರ್ತಕ್ಕಂಥ ಪರಮೇಶ್ವರ ಪರಬ್ರಹ್ಮ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಇಲ್ಲಿ ಗಿರೀಶ ಅಂದರೆ ವಾಗ್ರೂಪವಾದ ವೇದಗಳಲ್ಲಿದ್ದುಕೊಂಡು ಶುಭವನ್ನು ಸುಖವನ್ನು ಕೊಡುವವನು. ಆದ್ದರಿಂದ ಗಿರೀಶಂತ ಅಂದರೆ ಗಿರೀಶಂತ ಕೈಲಾಸದಲ್ಲಿದ್ದು ಸುಖ ಕೊಡೋನು ಅಂತ ಮತ್ತೆ ಅದೇ ರಿಪೀಟ್ ಆಗಿದೆ. ಹಾಗಾಗಿ ಅದನ್ನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ಅಂದರೆ ಮಾಹಿಗುಂಸಿ ಪುರುಷನ್ ಜಗತ್ತಂದರೆ ನನ್ನೊಬ್ಬನಲ್ದಲ್ಲೇ ನನ್ನ ಕುಟುಂಬ, ಬಂಧು ಮಿತ್ರರು ಹಾಗೂ ಸಮಸ್ತ ಜೀವರುಗಳನ್ನು ಮತ್ತು ಎಲ್ಲ ಜಗತ್ತನ್ನು ನೀನು ಕ್ಷಮಿಸಬೇಕು ಅಂಥೇಳಿ ಈ ಮಂತ್ರದಲ್ಲಿ ಕೇಳಿದೆ. ಇನ್ನು 5ನೇ ಮಂತ್ರಕ್ಕೆ ನಾವು ಹೋಗೋಣ. ಇಲ್ಲಿ ಶಿವೇನ ವಚಸಾತ್ವ ಗಿರಿಶಾಚ್ಛಾ ವದಾಮಸಿ ಯತಾನ ಸರ್ವಮಿಜ್ಜಗದ ಯಕ್ಷ್ಮಗುಂ ಸುಮನ ಅಸತ್. ಇಲ್ಲಿ ಶಿವೇನ ವಚಸಾತ್ವ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಮಂತ್ರ. ಇದರಲ್ಲಿ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ವೈಷಮ್ಯವನ್ನು ನಿವಾರಣೆ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ ಈ ಮಂತ್ರನ. ಈ ಮಂತ್ರಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥದ ಅಲ್ದಲ್ಲೇ ಇದಕ್ಕೆ ಒಂದು ವಿಶೇಷವಾದ ಒಂದು ಸಿದ್ಧಿ ಈ ಮಂತ್ರಕ್ಕೆ ಇದೆ ಅಂತ ಅದನ್ನು ನಾವು ಮುಂದೆ ವಿಚಾರ ಮಾಡೋಣ. ಶಿವೇನ ವಚಸಾತ್ವ ಅಂದರೆ ಶಿವಕರವಾದ ಶಿವೇನ ಅಂದರೆ ಮಂಗಳಕರವಾದ ವಚಸ ಅಂದರೆ ಮಾತಿನಿಂದ, ತ್ವಾಂ ನಿನ್ನನ್ನು, ಗಿರೀಶ ಅಂದರೆ ಅದರ ಅರ್ಥನ ನಾವು ನೋಡಿದ್ದೀವಿ. ಅಂದರೆ ಮಾತಿಗೆ ಕಟ್ಟು ಬಿದ್ದು ನಮ್ಮನ್ನು ರಕ್ಷಿಸ್ತಕ್ಕಂಥವನು ಅಂತ, ವೇದಗಳಲ್ಲಿ ವೇದೋಕ್ತವಾಗಿರ್ತಕ್ಕಂಥವನು ಅಂತ. ಗಿರೀಶ ಅಚ್ಚ ಅಂದರೆ ಸ್ವಚ್ಛವಾಗಿರ್ತಕ್ಕಂಥ, ನಿರ್ಮಲವಾಗಿರ್ತಕ್ಕಂಥ. ವದಾಮಸಿ ಸ್ತುತಿಸ್ತೇನೆ, ಇಂಥ ನಿನ್ನನ್ನು ನಾನು ಸ್ತುತಿಸ್ತೇನೆ. ಯಥಾನಃ ಯಾವ ರೀತಿ, ಸರ್ವಂ ಇಜ್ಜಗತ್ ಅಂದರೆ ಯಾವ ರೀತಿ, ಯಥಾನಃ ಯಾವ ರೀತಿ ಮಾತಾಡಿದರೆ ಎಲ್ಲ, ಸರ್ವಂ ಅಂದರೆ ಎಲ್ಲ, ಇಜ್ಜಗತ್ ಈ ಜಗತ್ತು, ಅಯಕ್ಷ್ಮಗುಂ, ಯಕ್ಷ್ಮ ಅಂದರೆ ಇಲ್ಲಿ ರೋಗ ಅಂತ, ಶರೀರಕ್ಕೆ ಬರತಕ್ಕಂಥ ರೋಗ ಅಂತ. ಅಯಕ್ಷ್ಮ ಅಂದರೆ ರೋಗರಹಿತವಾಗಿ, ಮತ್ತೆ ಸುಮನಸ ಅಂದರೆ ಸೌಮನಸ್ಯದಿಂದ, ಅಸತ್
ಅಂದರೆ ಮಂಗಳಕರವಾದ ಮಾತಿನಿಂದ ಗಿರೀಶನಾದ ನಿನ್ನನ್ನು ನಾನು ಸ್ತುತಿ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾತನಾಡಿದರೆ ಈ ಜಗತ್ತು ರೋಗರಹಿತವಾಗಿ ಸೌಮನಸ್ಯದಿಂದ ಕೂಡಿರುವಂತೆ ನೀನು ಮಾಡು ಅಂಥೇಳಿ ಇಲ್ಲಿ ಪ್ರಾರ್ಥನೆ ಮಾಡಲಾಗಿದೆ. ಅಂದರೆ ನಿನ್ನ ಮಂಗಳಕರವಾದ ಮಾತಿನಿಂದ ನಿರ್ಮಲವಾಗಿ ನಾವು ನಿನ್ನನ್ನು ಸ್ತೋತ್ರ ಮಾಡ್ತೀವಿ. ಯಾವ ಸ್ತುತಿಯಿಂದ ನಮ್ಮ ಸಂಬಂಧಗಳಲ್ಲಿರ್ತಕ್ಕಂಥ ಪುತ್ರ ಪೌತ್ರಾದಿಗಳು ಮತ್ತು ಅವರ ರೂಪದಲ್ಲಿರ್ತಕ್ಕಂಥ ಈ ಜಗತ್ತು ರೋಗರಹಿತವಾಗಿ ಸೌಮನಸ್ಯವಾಗಿ ಇರುವಂತೆ ನೀನು ನಮ್ಮನ್ನು ಅನುಗ್ರಹಿಸು ಮಾಡು ಅಂಥೇಳಿ ಈ ಒಂದು ಮಂತ್ರದಲ್ಲಿ ಸ್ತುತಿಸಲಾಗಿದೆ. ಇಲ್ಲಿ ಸುಮನಸ ಅಂದರೆ ಸೌಮನಸ್ಯ ಅಂದರೆ ಸುಮನ ಅಂದರೆ ಸೌಮನಸ್ಸು ಅಂತ. ಇಲ್ಲಿ ಅಯಕ್ಷ್ಮಗುಮ್ ಅಂತ ಹೇಳ್ಬಿಟ್ಟು ಶರೀರಕ್ಕೆ ಬರತಕ್ಕಂಥ ವ್ಯಾಧಿ ರೂಪವಾದ ರೋಗಗಳ ಬಗ್ಗೆ ಹೇಳಿದೆ. ಶರೀರ ಸೌಖ್ಯ ಹೊಂದಿದ್ರೆ ಸಾಕೆ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇದ್ದರೆ, ಮನಸ್ಸು ಸ್ಥಿಮಿತ ಇಲ್ಲದೆ ಇದ್ದರೆ ನಾವು ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶರೀರದ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯ ಎರಡನ್ನೂ ಈ ಮಂತ್ರದಲ್ಲಿ ಕೇಳಿರೋದ್ರಿಂದ ಯಾವಾಗ ನಮ್ಮ ಮಾತು ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ಮಾತು ಶುದ್ಧವಾಗಿ ಇರೋದಿಲ್ವೋ ಆಗ ವೈಮನಸ್ಯ ಬರುತ್ತೆ. ವೈಮನಸ್ಯ ಬರೋದರಿಂದ ವಿನಾಕಾರಣ ಶತ್ರುತ್ವ ಬರುತ್ತೆ. ಹಾಗಾಗಿ ವೈಷಮ್ಯ ನಿವಾರಣೆ ಆಗಬೇಕು ಅಂದರೆ ನಮ್ಮಲ್ಲಿ ವಾಕ್ ಚೆನ್ನಾಗಿರಬೇಕು, ವಾಕ್ ಶುದ್ಧಿ ಇರಬೇಕು. ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳ್ತಾರೆ. ಅದೇ ರೀತಿ ವಾಕು ನಮಗೆ ಅಂಥ ವಾಕನ್ನು ನಮಗೆ ಕರುಣಿಸು ಅನ್ನೋ ಅರ್ಥದಲ್ಲಿ ಮಾನಸಿಕ ವೈಷಮ್ಯ ನಿವಾರಣೆಗೆ ಉಪಯೋಗಿಸ್ತಕ್ಕಂಥ ಮಂತ್ರ. ಮಾನಸಿಕ ವೈಷಮ್ಯ ಎಲ್ಲರೂ ಇದ್ದರೆ ಇದೊಂದು ಮಂತ್ರವನ್ನು ಪಠನೆ ಮಾಡೋದ್ರಿಂದ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಉಪಾಸನಾ ಕಾಂಡದಲ್ಲಿ ತಂತ್ರಶಾಸ್ತ್ರದಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಉಲ್ಲೇಖ ಇದೆ. ಇನ್ನು ನಾವು 6ನೇ ಮಂತ್ರಕ್ಕೆ ಹೋಗೋಣ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಂತ್ರ. ಅದ್ಯವೋಚದದಿ ವಕ್ತ ಪ್ರಥಮೋ ದೈವ್ಯೋ ಭಿಷಕ್ ಅಹೀಗುಶ್ಚ ಸರ್ವಾನ್ ಜಂಬಯನ್ ಸರ್ವಾಶ್ಚ ಯಾತು ಧಾನ್ಯ ಅಂತ. ಈ ಮಂತ್ರನೂ ಸಹ ಬಹಳ ವಿಶೇಷವಾಗಿ ಇರತಕ್ಕಂಥ ಮಂತ್ರ. ಈ ಮಂತ್ರನ ರಕ್ಷಾ ಕವಚ ಮಂತ್ರ ಅಂತ ಕರೀತಾರೆ. ಅದೇನು ಅಂತ ನೋಡೋಣ. ಅದ್ಯವೋಚತ್, ನೀನು ನನ್ನ ಪಕ್ಷಪಾತಿಯಾಗಿ ಅಂದರೆ ಅದ್ಯವೋಚ ಅಂದರೆ ನನ್ನ ಪಕ್ಷಪಾತಿಯಾಗಿ ಮಾತನಾಡೋ. ಅಧಿವಕ್ತ, ಭಕ್ತರ ಪಕ್ಷಪಾತಿಯಾಗಿ ನೀನು ಮಾತನಾಡುವಂಥವನಾಗುವಂತ. ಯಾರು ನೀನು? ಪ್ರಥಮೋ ದೈವ್ಯೋ, ದೇವತೆಗಳಿಗೂ ಶ್ರೇಷ್ಠ, ಎಲ್ಲ ದೇವತೆಗಳಿಗೂ ಶ್ರೇಷ್ಠನಾಗಿರ್ತಕ್ಕಂಥ, ಎಲ್ಲ ದೇವತೆಗಳಿಗಿಂತ ಮೊದಲು ಇದ್ದವನು ಅಂತ. ಇದನ್ನು ನಾವು ಗಣಪತಿ ಅಥರ್ವ ಶೀರ್ಷದಲ್ಲೂ ನೋಡ್ತೀವಿ. ನೀನು ಭೂತಂಚ ಸೃಷ್ಟ್ಯಾದವು ಪ್ರಕೃತೇ ಪುರುಷಾತ್ಮರು, ಆವಿರ್ಭೂತಂಚ ಸೃಷ್ಟ್ಯಾದವು, ಸೃಷ್ಟಿ ಆದಿಯಲ್ಲಿ ನೀವು ಇದ್ಕೊಂಡಿದ್ದವನು ಅಂತ. ಸೃಷ್ಟಿಯ ಆದಿಯಲ್ಲಿ ಯಾರಿರಕ್ಕೆ ಸಾಧ್ಯ? ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮೇಶ್ವರ ಮಾತ್ರ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಇವನು ಪ್ರಥಮೋ ದೈವ್ಯ, ಫಸ್ಟ್ ದೈವ, ದ ಫಸ್ಟ್ ಗಾಡ್. ಅಂದರೆ ದ ಪರ್ಸನ್ ಹೂ ಕ್ರಿಯೇಟೆಡ್, ದ ಕ್ರಿಯೇಟರ್, ಅವನೇ ಮೊದಲಿರಕ್ಕೆ ಸಾಧ್ಯ. ಹಾಗಾಗಿ ಇವನ್ನ ಪ್ರಥಮೋ ದೈವ ಅಂತ ಹೇಳಿ ಇಲ್ಲಿ ಮಾಡಿದ್ದಾರೆ. ಮತ್ತು ಭಿಷಕ್ ಅಂದರೆ ಇವತ್ತು ಡಾಕ್ಟರ್ಸ್ ಡೇ. ಇವತ್ತು ಡಾಕ್ಟರ್ ಭಿಷಕ್ ಅಂದರೆ ವೈದ್ಯ ಅಂತ. ಇವನು ವೈದ್ಯನಾಥೇಶ್ವರ. ಯಾಕೆಂದರೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ, ಇವನು ಶರೀರದ ರೋಗಕ್ಕಲ್ಲ ಮನಸ್ಸಿನ ರೋಗಕ್ಕೂ ಚಿಕಿತ್ಸೆ ಕೊಡ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಡಾಕ್ಟರ್. ಅವನು ಕಂಪ್ಲೀಟ್ ಡಾಕ್ಟರ್. ಹಾಗಾಗಿ ಅವನು ಪ್ರಥಮೋ ದೈವ್ಯೋ ಭಿಷಕ್ ಅಂದರೆ ಇಲ್ಲಿ ವೈದ್ಯನಾಥನಾಗಿರ್ತಕ್ಕಂಥ, ಅಂದರೆ ಸಂಸಾರ ರೋಗಕ್ಕೆ ಮದ್ದನ್ನು ನೀಡ್ತಕ್ಕಂಥವನಾಗಿದ್ದರಿಂದ ಇಲ್ಲಿ ಭಿಷಕ್ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳಲಾಗಿದೆ. ಯಾವುದು? ಅಹೀಗುಶ್ಚ ಯಾತು ಧಾನ್ಯ ಅಂತ 2 ವಿಚಾರಗಳನ್ನು ಇಲ್ಲಿ ಹೇಳಿದೆ. ಅಹೀಗುಶ್ಚ ಅಂತಂದರೆ ಪ್ರತ್ಯಕ್ಷ ಹಿಂಸೆ ನೀಡತಕ್ಕಂಥ ಪ್ರಾಣಿಗಳು, ಸರ್ಪಾದಿಗಳು. ನಮಗೆ ಇದರಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಸರ್ಪಾದಿ ಪ್ರಾಣಿಗಳು ಪ್ರತ್ಯಕ್ಷವಾಗಿ ಬೇರೆ, ಅಂದರೆ ಪ್ರತ್ಯಕ್ಷ ಹಿಂಸೆ ಕೊಡ್ತಕ್ಕಂಥ ಪ್ರಾಣಿಗಳು. ಮತ್ತು ಯಾತುಧಾನ್ಯ ಅಂದರೆ ಪರೋಕ್ಷವಾಗಿ ಹಿಂಸೆ ಕೊಡ್ತಕ್ಕಂಥ, ಕಾಣದೆ ನಮ್ಮನ್ನು ಬಾಧಿಸ್ತಕ್ಕಂಥ ಭೂತಪ್ರೇತ ಪಿಶಾಚಾದಿಗಳು ಇತ್ಯಾದಿ. ಯಕ್ಷ ಕಿನ್ನರ ಕಿಂಪುರುಷ ಬ್ರಹ್ಮರಾಕ್ಷಸಾದಿ ಪಿಶಾಚಿ ಬ್ರಹ್ಮರಾಕ್ಷಸಾದಿಗಳು ಅವು ನಮ್ಮನ್ನು ಅಪರೋಕ್ಷವಾಗಿ ಹಿಂಸೆ ಕೊಡ್ತವೆ.
ವ್ಯಾಧಿ ರೂಪವಾಗಿ ನಮ್ಮನ್ನು ಬಾಧಿಸ್ತವೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಗೆ ಮಾಡ್ತವೆ, ಇತ್ಯಾದಿ ನಮಗೆ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ತಾಪಗಳನ್ನು ತಾಪತ್ರಯಗಳನ್ನು ಉಂಟು ಮಾಡ್ತಕ್ಕಂಥವು ಅಂತ. ಈ ಅಹೀಗುಶ್ಚ ಮತ್ತು ಯಾತುಧಾನ್ಯ ಅಹೀಗುಶ್ಚ ಸರ್ವಾನ್, ಈ ರೀತಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಹಿಂಸೆ ಕೊಡತಕ್ಕಂಥ ಎಲ್ಲ ವಿಷ ಜಂತುಗಳನ್ನು, ಪ್ರಾಣಿಗಳನ್ನು, ಭೂತಪ್ರೇತ ಪಿಶಾಚಿಗಳನ್ನೆಲ್ಲ ಜಂಬಯನ್ ಅಂದರೆ ನಾಶ ಮಾಡು ಅಂತ. ಜಂಬಯನ್ ಸರ್ವಾಶ್ಚ ಅಂದರೆ ಅಹೀಗುಶ್ಚ ಮತ್ತು ಯಾತುಧಾನ್ಯ, ಪ್ರತ್ಯಕ್ಷ ಪರೋಕ್ಷವಾಗಿರ್ತಕ್ಕಂಥ ಎಲ್ಲವನ್ನು ನೀನು ನಾಶ ಮಾಡು ಅಂತ ಇಲ್ಲಿ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಲಾಗಿದೆ. ಈ ಶಿವಕವಚ ಅಂತ ಒಂದು ಮಂತ್ರ ಇದೆ. ಆ ಶಿವಕವಚದಲ್ಲಿ ಬರ್ತಕ್ಕಂಥ ಒಂದು ವಿಚಾರನೆ ಇಲ್ಲಿ ಅಂದರೆ ಈ ಶ್ಲೋಕದಿಂದಲೇ ಪ್ರೇರಿತವಾಗಿ ಶಿವಕವಚ ಆಗಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ನಮಗೆ ಒದಗತಕ್ಕಂಥ ಕೆಟ್ಟ ಕನಸುಗಳು, ಕೆಟ್ಟ ಶಕನಗಳು, ದುರ್ಗತಿಗಳು, ಮನೋರೋಗಗಳು, ದುರ್ಭಿಕ್ಷಗಳು, ದುರ್ವ್ಯಾಧಿಗಳು, ಆಧ್ಯಾತ್ಮಿಕಾದಿ ತಾಪಗಳು, ವಿಷಭೀತಿ, ವ್ಯಾಧಿ ಮುಂತಾದವುಗಳನ್ನು ನಮ್ಮನ್ನು ನಿವಾರಣೆ ಮಾಡು ಅಂಥೇಳಿ ಆ ಜಗದೊಡೆಯನಾದ ಭಗವಂತ ರುದ್ರ ನಮ್ಮನ್ನು ಇದರಿಂದ ಕಾಪಾಡಲಿ ಅಂಥೇಳಿ ಅವನಲ್ಲಿ ಪ್ರಾರ್ಥನೆ ಮಾಡಲಾಗಿದೆ. ಇದನ್ನು ರಕ್ಷಾ ಕವಚ ಮಂತ್ರ ಅಂತ ಹೇಳ್ತಾರೆ. ಈ ಮಂತ್ರವನ್ನು ಬರೀ ಇದಿಷ್ಟು ಮಂತ್ರವನ್ನು ಅದ್ಯ ವೋಚದ ದೇವಕ್ತ ಪ್ರಥಮೋ ದೈವ್ಯೋ ಅಭಿಷೇಕ ಅಹೀಗುಶ್ಚ ಸರ್ವಾನ್ ಜಬ್ಬಯನ್ ಸರ್ವಾಶ್ಚ ಯಾತುಧಾನ್ಯ ಪಠನೆ ಮಾಡೋದ್ರಿಂದ ಈ ಎಲ್ಲ ಬಾಧೆಗಳು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಿಂಸೆ ಕೊಡ್ತಕ್ಕಂಥ ಎಲ್ಲ ಬಾಧೆಗಳು ನಮ್ಮಲ್ಲಿ ನಿವಾರಣೆಯಾಗಿ ಈ ಮಂತ್ರ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ ಅಂತ ಹೇಳಿ ನಾವು ಮುಂದಿನ ಒಂದು ಶ್ಲೋಕಕ್ಕೆ ಹೋಗೋಣ. ಅದು 7ನೇದು. ಅಸವ್ಯಸ್ತಾಮ್ರೋ ಅರುಣಗುತ ಬಭ್ರಸ್ಸು ಮಂಗಲಃ ಏಚೇ ಮಾಗುಂ ರುದ್ರ ಅಭಿತೋ ದಿಕ್ಷು ಶ್ರತಾ ಸಹಸ್ರಶೋ ವೈ ಶಾಗುಂ ಏಡಹೀಮಹೆ. ಇಲ್ಲಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ತೆರೆದುಕೊಳ್ಳುತ್ತೆ. ಇಲ್ಲಿಂದ ಮುಂದಕ್ಕೆ ಇದು ಆರೋಗ್ಯಕ್ಕಾಗಿ, ನಮಗೆ ಬೇಕಾಗಿರ್ತಕ್ಕಂಥ ಆರೋಗ್ಯಕ್ಕಾಗಿ ಹೇಳ್ತಕ್ಕಂಥ ಮಂತ್ರಗಳು ಇನ್ನು ಮುಂದೆ ಬರೋದು. ಇದು ಇಲ್ಲಿ ಆದಿತ್ಯಾತ್ಮಕ ರುದ್ರನನ್ನು ಇಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಇದು ಪ್ರಾರಂಭ ಆಗದಾಗೆ ಅಸೌ ಅಂತ ಸ್ಟಾರ್ಟ್ ಆಗುತ್ತೆ. ಅಸವ್ಯಸ್ತಾಮ್ರೋ ಅರುಣ ಉತ ಬಭ್ರ. ತಾಮ್ರ ಕೆಂಪು, ಅರುಣ ನಸುಗೆಂಪು, ಬೊಬ್ರು ಅಂದರೆ ಗೋರೋಚನ ವರ್ಣ, ಒಂಥರ ಹಳದಿ ವರ್ಣ, ಪಿಂಗಳ ವರ್ಣ ಅಂತ ಕರೀತಾರೆ. ಇದನ್ನೆಲ್ಲ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅಂದರೆ ಆದಿತ್ಯಾತ್ಮಕವಾಗಿರ್ತಕ್ಕಂಥ ರುದ್ರ. ನಮ್ಮ ಕಣ್ಣಿಗೆ ಪ್ರತ್ಯಕ್ಷ ದೈವವಾಗಿ ಕಾಣ್ತಕ್ಕಂಥದ್ದು ಒಂದೇ ಒಂದು ಪ್ರತ್ಯಕ್ಷ ದೈವ. ಇದಕ್ಕೆ ಯಾವ ಭೇದವೂ ಇಲ್ಲದೆ ಸಕಲ ಚರಾಚರ ಪ್ರಾಣಿಗಳು ಕಣ್ಣಿರೋವಕ್ಕೆಲ್ಲವಕ್ಕೂ ಕಾಣ್ತಕ್ಕಂಥವನು ಸೂರ್ಯ ಭಗವಂತ, ಆದಿತ್ಯ. ಅವನೇ ರುದ್ರ, ಆದಿತ್ಯಾತ್ಮಕ ರುದ್ರ ಅಂತ. ನಾವು ರುದ್ರಕ್ಕೆ ನ್ಯಾಸ ಮಾಡಬೇಕಾದ್ರೆ ಛಂದಸ್ಸು ಋಷಿ, ಅಘೋರ ಋಷಿ, ಅನುಷ್ಠುಪ್ ಛಂದ, ಯಾರು ದೇವರು? ಈ ರುದ್ರ ಮಂತ್ರಕ್ಕೆ ದೇವತೆ ಯಾರು ಅಂದರೆ ಸಂಕರ್ಷಣ ಮೂರ್ತಿ ಸ್ವರೂಪೋ ಯೋಸಾವಾದಿತ್ಯ. ಈ ಆದಿತ್ಯಾತ್ಮಕ ರುದ್ರನೇ ಇದಕ್ಕೆ, ಈ ರುದ್ರ ಮಂತ್ರಕ್ಕೆ ಅಧಿದೇವತೆ. ಸಂಕರ್ಷಣ ಮೂರ್ತಿ ಸ್ವರೂಪೋ ಯೋಸಾವಾದಿತ್ಯ ಅಂತ. ಆ ಆದಿತ್ಯಾತ್ಮಕವಾದ ರುದ್ರ ಅವನೇ ದೈವ. ಇಲ್ಲಿ ಅಸೌ ಅಂತಕ್ಕಂಥ ಒಂದು ಪದ ಏನಿದೆ, ಇದನ್ನು ಸ್ವಲ್ಪ ವಿಸ್ತರಿಸಬೇಕು ನಮಗೆ. ಅಸೌ ಅಂದರೆ ಸಂಸ್ಕೃತದಲ್ಲಿ ಏಷ ಅಂತ. ಈ ಆಸಾವಾದಿತ್ಯೋ ಸಂಧ್ಯಾವನೆ ಮಾಡಬೇಕಾದ್ರೆ ಆಸಾವಾದಿತ್ಯೋ ಬ್ರಹ್ಮ ಅಂತ ಅಸೌ ಅಂತ ಕರಿತೀವಿ. ಈಗ ನಮಗೆ ಕಣ್ಣಿಗೆ ಅಗೋಚರವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತು ಯಾವುದಿದೆ ಅದನ್ನು ಇದಮಿತ್ತಮ್ ಅಂತ ಇವತ್ತವರೆಗೆ ಯಾರು ಹೇಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲ. ಇದೆ ಅಂತ, ದಿಸ್ ಅಂತ ಹೇಳೋದಕ್ಕೆ ಯಾರೂ ವ್ಯಕ್ತಿ ಇಲ್ಲ. ಯಾಕೆಂದರೆ ಅದನ್ನು ಸಂಪೂರ್ಣವಾಗಿ ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಇವತ್ತು ಅದನ್ನು ಅದು ಅಂತ ಕರೀತಾರೆ, ಪರಬ್ರಹ್ಮ ವಸ್ತುವನ್ನು ಅದು ಅಂತ ಕರೀತಾರೆ. ಕನ್ನಡದಲ್ಲಿ ಹೇಳಿದರೆ ನಿಮ್ಗೆ ಹಂಗೇನು ಅನಿಸಲ್ಲ. ಸಂಸ್ಕೃತದಲ್ಲಿ ತತ್ ಅಂತಾರೆ. ತತ್ ತತ್ ತ್ವಂ ಅಸಿ, ಅದು ನೀನು ಆಗಿದ್ದೀಯ ಅಂತ. ತತ್ ಅಂದರೆ ಯಾವುದು ಅಂದರೆ ಇದು ಅಂತ ನಿರ್ದಿಷ್ಟವಾಗಿ ಇವತ್ತಿನವರೆಗೂ ಹೇಳಲಿಕ್ಕೆ ಆಗದೇ ಇರತಕ್ಕಂಥ ಪರಬ್ರಹ್ಮ ವಸ್ತು. ಅದರಿಂದ ದಟ್, ಅದು ಅಂತಲೇ ಅದನ್ನು ಸಂಬೋಧನೆ ಮಾಡಬೇಕು. ಹಾಗಾಗಿ ದಟ್, ಅದು. ಆದರೆ
ದಿಸ್ ಅಂದರೆ ಇದು ಅಂತ ಹೇಳಬೇಕಾದ್ರೆ ಅದ್ರ ಬಗ್ಗೆ ಒಂದು ಪೂರ್ಣವಾದ ಒಂದು ತಿಳುವಳಿಕೆ ಜ್ಞಾನ ನಮಗಿರಬೇಕು. ಇಲ್ಲಿ ಸೂರ್ಯ ಭಗವಂತ ಒಬ್ಬನೇ ಪ್ರತಿಯೊಂದು ಚರಾಚರ ಪ್ರಾಣಿಗಳಿಗೂ ಗೋಚರಿಸೋದು ಪ್ರತ್ಯಕ್ಷ ಭಗವಂತವನಾದ್ರಿಂದ ಅಸೌ ಅಂದರೆ ಏಷಃ. ನೀವು ಆದಿತ್ಯ ಹೃದಯ ನೋಡಬೇಕು. ಆದಿತ್ಯ ಹೃದಯದ್ದು ಒಂದು ಸಪ್ತಾಹನೇ ಆಗಿದೆ, ಅದರದ್ದು ವಿಡಿಯೋ ಯೂಟ್ಯೂಬಲ್ಲಿದೆ, ನೀವು ನೋಡ್ಬೋದು. ಆದಿತ್ಯ ಹೃದಯದಲ್ಲಿ ಏಷ ಸುಪ್ತೇಷು ಜಾಗರ್ತಿ ಭೂತೇಷು ಪರಿನಿಷ್ಠಿತಃ ಏಷ ಏವಾಗ್ನಿಹೋತ್ರಿಂಚ ಫಲಂಚೈವಾಗ್ನಿಹೋತ್ರಿಣಾಂ. ಏಷ ಅಂತಕ್ಕಂಥ ಪದ ಆಯಿತಾ. ಏಷ ಬ್ರಹ್ಮ ಚ ವಿಷ್ಣುಶ್ಚ ಶಿವಸ್ಕಂದ ಪ್ರಜಾಪತಿ. ಏಷ ಅಂತಕ್ಕಂಥ ಪದನ ಸೂರ್ಯನಿಗೆ ಉಪಯೋಗಿಸಿದ್ದಾರೆ. ಹಾಗಾಗಿ ಇಲ್ಲಿ ಅಸೌ ಅಂದರೆ ಏಷಃ ಅಂದರೆ ಈತನೇ ಪ್ರತ್ಯಕ್ಷ ದೈವ ಆಗಿರ್ತಕ್ಕಂಥ ಆದಿತ್ಯಾತ್ಮಕವಾದ ರುದ್ರನ. ಸರ್ವದೇವಾತ್ಮಕೋ ಹೇಷ ತೇಜಸ್ವಿ ರಶ್ಮಿ ಭಾವನಃ. ಇದು ಅದ್ಭುತವಾಗಿ ಆದಿತ್ಯ ಹೃದಯದಲ್ಲಿ ಈ ಏಷಃ ಅಂತಕ್ಕಂಥದ್ದು ಅಸೌ ಅಂತಕ್ಕಂಥ ಪದ ವರ್ಣನೆ ಮಾಡಿದೆ. ಇಲ್ಲಿ ಸಂಕರ್ಷಣ ಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ಯೋಸಾವಾದಿತ್ಯ ಏನಿದ್ದಾನೆ, ಯೋಸಾವಾದಿತ್ಯ ಅಂದರೆ ಆದಿತ್ಯ ಏನಿದ್ದಾನೆ, ಇವನು ಭಾನುಮಂಡಲ ಮಧ್ಯಸ್ಥನಾಗಿದ್ದಾನೆ. ಲಲಿತಾ ಸಹಸ್ರನಾಮದಲ್ಲೂ ಇದೇ ಬರುತ್ತೆ. ಯಾವುದೇ ದೇವತೆಗಳು ತಗೊಳ್ಳಿ ಆದಿತ್ಯಾತ್ಮಕ ಆಯಿತಾ. ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ. ಇನ್ನು ವಿಷ್ಣುದು ನಾವು ನೋಡಿದ್ರೆ ವಿಷ್ಣುವನ್ನು ಸ್ತುತಿ ಮಾಡಬೇಕಾದ್ರೂ ಅವನನ್ನು ಆದಿತ್ಯನಿಗೆ ಹೋಲಿಸಿದೆ. ದ್ವಾದಶಾದಿತ್ಯರಲ್ಲಿ ವಿಷ್ಣುವನ್ನು ದ್ವಾದಶಾದಿತ್ಯ ಅಂತ ಹೇಳ್ತಾರೆ. ಅಲ್ಲಿ ಧ್ಯೇಯೇತ್ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಜಾತನ ಸನ್ನಿವಿಷ್ಟ ಅಂತ ಅದ್ರ ಧ್ಯಾನ ಶ್ಲೋಕದಲ್ಲಿ ಸೂರ್ಯಂದು ಧ್ಯೇಯೇತ್ ಸದಾ ಸವಿತೃಮಂಡಲ ಮಧ್ಯವರ್ತಿ ಆಗಿರ್ತಕ್ಕಂಥ ವಿಷ್ಣು. ಎಲ್ಲ ದೇವತೆಗಳು ಆದಿತ್ಯಾತ್ಮಕರು ಆಯಿತಾ. ಇನ್ನು ನಮ್ಮ ಭಗವದ್ಗೀತೆಯಲ್ಲೂ ಸಹ ನಾನು ದ್ವಾದಶಾದಿತ್ಯರಲ್ಲಿ ನಾನು ಆದಿತ್ಯ ಅಂತ ಭಗವಂತ ತನ್ನ ವಿಭೂತಿ ಸ್ವರೂಪನ ಹೇಳ್ತಾನೆ. ಇಲ್ಲಿ ಎಲ್ಲ ಆದಿತ್ಯಾತ್ಮಕವಾಗಿರ್ತಕ್ಕಂಥ ರುದ್ರ ಯಾರು ಅನ್ನೋದನ್ನು ಇನ್ನೊಂದು ಮಂತ್ರ ಹೇಳುತ್ತೆ. ಆದಿತ್ಯಂಚ ಶಿವಂ ವಿದ್ಯಾತ್ ಶಿವಂ ಆದಿತ್ಯ ರೂಪಿಣಂ ಉಭಯೋರ್ ಅಂತರಂ ನಾಸ್ತಿ ಆದಿತ್ಯಸ್ಯ ಶಿವಸ್ಯ ಚ ಅಂತಕ್ಕಂಥ ಮಂತ್ರ. ಅಂದರೆ ಆದಿತ್ಯ ಶಿವ ಈ ಇಬ್ಬರು ಆದಿತ್ಯಂಚ ಶಿವನ್ ವಿದ್ಯಾತ್ ಶಿವಂ ಆದಿತ್ಯ ರೂಪಿಣಂ. ಈಗ ಇದೇ ಥರ ಒಂದು ಮಂತ್ರ ಶಿವ ಮತ್ತು ವಿಷ್ಣುವಿದೆ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣುಶ್ಚ ಹೃದಯಂ ಶಿವ ಯಥಾ ಶಿವಮಯಂ ವಿಷ್ಣು ಏವಂ ವಿಷ್ಣುಮಯಂ ಶಿವ ಅಂತ ಶಿವ ಮತ್ತು ವಿಷ್ಣುವಿನಲ್ಲಿ ಅಭೇದವನ್ನು ಹೇಳುತ್ತೆ. ಅದೇ ರೀತಿ ಶಿವ ಮತ್ತು ಆದಿತ್ಯರಲ್ಲಿ ಅಭೇದವನ್ನು ಹೇಳುತ್ತೆ. ಹಾಗಾಗಿ ಈ ಉಭಯೋರ ಅಂತರಂ ನಾಸ್ತಿ ಶಿವಂ ಆದಿತ್ಯ ರೂಪಿಣಂ. ಶಿವ ಅಂದರೆ ಆದಿತ್ಯ ರೂಪನೇ ಶಿವ. ಉಭಯೋರ ಅಂತರಂ ನಾಸ್ತಿ, ಅವರಿಬ್ಬರ ಮಧ್ಯೆ ಏನೋ ಒಂದು ಅಂತರವಿಲ್ಲ. ಆದಿತ್ಯ ಶಿವ, ಆದಿತ್ಯನ್ ಬೇರೆ ಅಲ್ಲ ಶಿವ ಬೇರೆ ಅಲ್ಲ ಅಂತ ಈ ಮಂತ್ರ ಹೇಳುತ್ತೆ. ನೀವು ನೋಡಿ, ಆದಿತ್ಯರು ದ್ವಾದಶಾದಿತ್ಯರು ಅಂತ 12 ಜನ ಇದೆ. ದ್ವಾದಶಾತ್ಮನ್ ನಮೋಸ್ತುತೆ 12 ಭಾಗ ಇದ್ದಾನೆ. 12 ರಾಶಿಗಳಲ್ಲಿ ಆದಿತ್ಯ ಸಂಚಾರ ಮಾಡ್ತಾನೆ. 12 ವಿಧ. ಅದೇ ರೀತಿ ನಮ್ಮ ಜ್ಯೋತಿರ್ಲಿಂಗಗಳು ಎಷ್ಟಿದೆ ಯೋಚನೆ ಮಾಡಿ. 12 ಜ್ಯೋತಿರ್ಲಿಂಗಗಳು. ಇದೆಲ್ಲ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ನಾವು ಬರೀ ಪದಶಃ ಅರ್ಥ ನೋಡ್ಕೊಂಡು ಹೋದರೆ ನಮಗಷ್ಟೇ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತೀವಿ. ಬರೀ ಮೇಲ್ ಚೂರು ಅರ್ಥ ಆಗುತ್ತೆ. ಪೂರ್ತಿ ಅರ್ಥ ಆಗಬೇಕು ಅಂದರೆ ನಾವು ಅದರ ಆಳಕ್ಕೆ ಇಳಿಬೇಕು. ಹಾಗಾಗಿ ಈ ಮಂಡಲಾಂತರ್ಗತವಾಗಿರ್ತಕ್ಕಂಥ ಆದಿತ್ಯನ ವರ್ಣನೆಯಲ್ಲಿ ಮಾಡಿದೆ. ತಾಮ್ರ ಕೆಂಪು, ಅರುಣ ನಸುಗೆಂಪು, ಬಬ್ರು ಅಂದರೆ ಗೋರೋಚನ ವರ್ಣದಿಂದ ಕೂಡಿರ್ತಕ್ಕಂಥವನು, ಸುಮಂಗಲ ಅಂದರೆ ಸದಾ ಮಂಗಳಕರನು ಕ್ಷೇಮಕರನು ಆಗಿರ್ತಕ್ಕಂಥ, ದಿಕ್ಷುಶ್ರಿತಾ ಅಂದರೆ ಎಲ್ಲ ದಿಕ್ಕುಗಳನ್ನು ವ್ಯಾಪಿಸ್ಕೊಂಡಿದ್ದಾನೆ. ಇಡೀ ಸೌರಮಂಡಲ, ಇಡೀ ನಮ್ಮ ಎಲ್ಲ ಭೂಮಿ ಗ್ರಹಗಳಿಗೆಲ್ಲ ಸೂರ್ಯನಿಂದಲೇ ಬೆಳಕು ಬರುತ್ತೆ. ಸೂರ್ಯನ ಬೆಳಕು 10 ದಿಕ್ಕುಗಳಿಗೂ, 8 ದಿಕ್ಕುಗಳು ಸುತ್ತ ಮೇಲೆ ಕೆಳಗೆ 10 ದಿಕ್ಕುಗಳಿಗೂ ವ್ಯಾಪಿಸಿದೆ. ಅಂದರೆ ಎಲ್ಲ ದಿಕ್ಕುಗಳಲ್ಲೂ ಮತ್ತು ಭೂಮಿಯನ್ನು ಇದು ವ್ಯಾಪಿಸಿದೆ. ಅಭಿತೋ ದಿಕ್ಷುಶ್ರಿತಾ ಎಲ್ಲ ಕಡೆ ವ್ಯಾಪಿಸಿದೆ. ಸಹಸ್ರಶೋ ಎಲ್ಲೆಲ್ಲೂ ವ್ಯಾಪಿಸಿಕೊಂಡು ಸುತ್ತುವರೆದಿರ್ತಕ್ಕಂಥ ಸಹಸ್ರಶೋಹ ಸಹಸ್ರ ಸಂಖ್ಯೆಯ ಅಭಿಥೋ ರುದ್ರಾಹ ಯಾವ ರುದ್ರರುಗಳು ಎಲ್ಲರೂ ಒಂದಾಗಿರ್ತಕ್ಕಂಥ ಅವೈಷಾಂ ಅಂದರೆ ಆದಿತ್ಯನೆಂಬ ರುದ್ರ ಅವೈಷಾಂ ನಾವು ಮಾಡಿದ ಹೇಡಯಿಮಹೆ
ಅಂತಃಕರಣ ನಿಷಿದ್ಧವಾಗಿರತಕ್ಕಂಥ ಅಪಚಾರಗಳನ್ನು ನಾವು ಮಾಡಿರ್ತಕ್ಕಂಥ ಅಪಚಾರಗಳಿಂದ ಆದ ಕೋಪದಿಂದ ಸಮಾಧಾನಗೊಳ್ಳಲಿ ಅಂತ. ನಮ್ಮ ಅಂತಃಕರಣ ನಿಷಿದ್ಧವಾದ ಅಪರಾಧಗಳನ್ನು ನಾವು ಮಾಡಿದ್ದೀವಿ, ಆಯ್ತಾ? ಆ ಅಪರಾಧಗಳಿಂದ ನಿನಗುಂಟಾಗಿರ್ತಕ್ಕಂಥ ಕೋಪದಿಂದ ನೀನು ಸಮಾಧಾನಗೊಳ್ಳಲಿ. ಅಂದರೆ ಇಂಥ ಆದಿತ್ಯಾತ್ಮಕನಾಗಿರ್ತಕ್ಕಂಥ ರುದ್ರ ಇದರಿಂದ ಶಮನ ಆಗಲಿ ಅಂತ. ಅಂದರೆ ನಾವು ಬಿಡಿಯಾಗಿ ನೋಡಿದ್ದೀವಿ. ಈಗ ಒಟ್ಟು ತಾತ್ಪರ್ಯ ಏನು ಬರುತ್ತೆ ಅಂದರೆ, ಈ ಹಿಂದೆ ನಾವು ಯಾರನ್ನ ರುದ್ರ ಅಂತ ಸ್ತುತಿಸಿದ್ವೋ, ಈಗ ನಮ್ಮ ಎದುರಿಗೆ ಕಂಡು ಬರತಕ್ಕಂಥ ಕೆಂಪು ವರ್ಣದ, ನಸುಗೆಂಪು ಬಣ್ಣದ, ಹಳದಿ ವರ್ಣದ ಬಣ್ಣದವಾಗಿ ತೋರ್ತಕ್ಕಂಥ ಬಬ್ರು ಮತ್ತೆ ಮಂಗಲಕರವಾಗಿರ್ತಕ್ಕಂಥ ಆದಿತ್ಯನೇ ಆಗಿದ್ದಾನೆ. ಈ ಭೂಮಿಯನ್ನ ಎಲ್ಲೆಲ್ಲೂ ಸುತ್ತುವರೆದಿರೋದ್ರಿಂದ ಸಹಸ್ರಾರು ಸಂಖ್ಯೆ ಯಾವ ರುದ್ರರಿದ್ದಾರೋ ಅಂಥವರೆಲ್ಲರೂ ಒಂದಾಗಿ ಸೇರಿರ್ತಕ್ಕಂಥ ಈ ಆದಿತ್ಯನೆಂಬ ರುದ್ರನನ್ನ ನಾವು ವಿಹಿತಾಕರಣ ನಿಷಿದ್ಧ ಸೇವೆಗಳೆಂಬ ಅಪಚಾರಗಳಿಂದ ಉಂಟಾಗಿರ್ತಕ್ಕಂಥ ಕೋಪದಿಂದ ಸಮಾಧಾನಗೊಳಿಸಿ ಸ್ತುತಿ ನಮಸ್ಕಾರಗಳಿಂದ ನಾವು ನಿನ್ನನ್ನು ಭಜಿಸ್ತಾ ಇದ್ದೇವೆ, ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸು ಅಂಥೇಳಿ ಈ ಮಂತ್ರದಲ್ಲಿ ಆದಿತ್ಯಾತ್ಮಕವಾದ ರುದ್ರನನ್ನು ನಾವು ಕೇಳ್ಕೊಂಡಿದ್ದೀವಿ. ಈ ಮಂತ್ರದಲ್ಲಿ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಬಹುದು ಅಂಥೇಳಿ ಆ ಇಷ್ಟಾರ್ಥ ಸಿದ್ಧಿಗಾಗಿ ಸಹ ಈ ಮಂತ್ರವನ್ನು ಉಪಯೋಗಿಸ್ಕೊತಾರೆ. ಇನ್ನು 8ನೇ ಮಂತ್ರ ಅಸವ್ಯೋ ಅವಸರ್ಪತಿ ನೀಲಗ್ರೀವೋ ವಿಲೋಹಿತ. ಅಸವ್ ಅನ್ನೋ ಪದಕ್ಕೆ ನಾವಾಗಲೇ ಅರ್ಥ ನೋಡಿದ್ವಿ. ಆದಿತ್ಯಾತ್ಮಕ ರುದ್ರ, ಯಾವ ಆದಿತ್ಯನೆಂಬ ರುದ್ರ ಅವಸರ್ಪತಿ, ಅವನೇನು ಮಾಡ್ತಾನೆ, ಬೆಳಗ್ಗೆ ಹುಟ್ಟುತ್ತಾನೆ, ಮುಳುಗ್ತಾನೆ, ಸಂಚರಿಸ್ತಾ ಇದ್ದಾನೆ. ಅವನು ಅವಸರ್ಪತಿ ಅಂದರೆ ಸಂಚರಿಸ್ತಾ ಇರತಕ್ಕಂಥ ಯಾವ ಆದಿತ್ಯಾತ್ಮಕ ರುದ್ರ ಇದ್ದಾನೆ ಅವನು ನೀಲಗ್ರೀವ ವಿಲೋಹಿತ. ನೀಲಗ್ರೀವ ಅಂತಂದರೆ ಇವನು ನೀಲಕಂಠನು ಅಂತ. ಶಿವನ್ ರುದ್ರಾತ್ಮಕವಾಗಿರ್ತಕ್ಕಂಥ ಅರ್ಥ ತಗೊಂಡ್ರೆ ನೀಲಕಂಠ, ಹಾಗಾಗಿ ನೀಲಗ್ರೀವ. ವಿಲೋಹಿತ ಅಂದರೆ ಕಡು ಕೆಂಪು ಬಣ್ಣದಿಂದ ಕೂಡಿರ್ತಕ್ಕಂಥವನು, ಅಂದರೆ ಅಗ್ನಿಸ್ವರೂಪಾತ್ಮಕ ಅಂತ. ಇನ್ನೊಂದು ಸ್ವಲ್ಪ ನಾವು ಇವತ್ತಿನ ಲೆಕ್ಕಾಚಾರದಲ್ಲಿ ವೈಜ್ಞಾನಿಕವಾಗಿ ನೋಡಿದರೆ ಆ ವೈಜ್ಞಾನಿಕತೆಯೂ ಇದರಲ್ಲಿದೆ ಅಂತ. ನೀಲಗ್ರೀವ ಅಂದರೆ ಅತಿ ನೀಲಲೋಹ ಕಿರಣಗಳು, ಅಲ್ಟ್ರಾವೈಲೆಟ್ ರೇಸ್. ಆಮೇಲೆ ವಿಲೋಹಿತ ಅಂತಂದರೆ ಕಡು ಕೆಂಪು ಅಂದರೆ ಇನ್ಫ್ರಾರೆಡ್ ರೇಸ್. ಸೂರ್ಯನಿಗೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ವಿಬ್ಗಯಾರು ಅಂದರೆ ಈ ಸಪ್ತ ವರ್ಣಗಳೇನಿದೆ ಅದು ಅಲ್ದಲೇ ನೇರಳಾತೀತ ಕಿರಣಗಳು ಮತ್ತು ಅಂದರೆ ನೀಲಲೋಹಿತ ಕಿರಣಗಳು ಮತ್ತು ಕಡು ಕೆಂಪು ಅಂದರೆ ಇನ್ಫ್ರಾರೆಡ್ ರೇಸು ಮತ್ತು ಅಲ್ಟ್ರಾವೈಲೆಟ್ ರೇಸು ಇದೆ. ಅದೆಲ್ಲದೂ ಸೇರಿ ಆಗಿದ್ದಾನೆ ಸೂರ್ಯ. ಹಾಗಾಗಿ ಆ ಸ್ವರೂಪನಾಗಿರ್ತಕ್ಕಂಥ ಆದಿತ್ಯ ಅಂತಲೂ ನಾವು ಇವತ್ತಿನ ವೈಜ್ಞಾನಿಕ ಪರಿಭಾಷೆಯಲ್ಲಿ ಇದಕ್ಕೆ ಅರ್ಥನ ಕಂಡ್ಕೋಬಹುದು. ಉತೈನಂ ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಂದ್ರೆ ಅಗ್ನಿಶೋಮಾತ್ಮಕ ಲಕ್ಷಣವನ್ನು ಇಲ್ಲಿ ಹೇಳಿದೆ. ಅಂದರೆ ಮಹಾಲಿಂಗಾಗ್ನಿ ಅಂತ ನಾವು ಏನು ಕರಿತೀವಿ, ಅರುಣಾಚಲದಲ್ಲಿರ್ತಕ್ಕಂಥ ಅರುಣಾಚಲೇಶ್ವರ ಅವನು ಆತ್ಮರೂಪ ಅಗ್ನಿಸ್ವರೂಪನಾಗಿರ್ತಕ್ಕಂಥ ಶಿವ ಅಂತ. ಇಲ್ಲಿ ಇವನು ನೀಲಗ್ರೀವ ಅಂದರೆ ಚಂದ್ರನಂತೆ ತಂಪಾಗೂ ಇರ್ತಕ್ಕಂಥವನು ಅಂತ. ವಿಲೋಹಿತ ಅಂದರೆ ಅಗ್ನಿಯಂತೆ ಸುಡತಕ್ಕಂಥ ಲಕ್ಷಣ ಎರಡನ್ನೂ ಹೊಂದಿರತಕ್ಕಂಥವನು ಅಂತ. ಇದು ಅಗ್ನಿಶೋಮಾತ್ಮಕ ಲಕ್ಷಣವನ್ನು ಇಲ್ಲಿ ವಿವರಣೆ ಮಾಡಿದ್ದಾರೆ. ಉತೈನಂ ಇವನನ್ನು ಗೋಪ ಅಂದರೆ ಗೋಪ ಅಂದರೆ ಗೋಗಳನ್ನು ಕಾಯ್ತಕ್ಕಂಥವ್ರು, ದನ ಕಾಯ್ತಕ್ಕಂಥವ್ರು ಅಂತ ಒಂದರ್ಥ. ಇನ್ನೊಂದರ್ಥ ಅಂದರೆ ಗೋಪ ಅಂದರೆ ದೇವತೆಗಳು ಅಂತಲೂ ಅಷ್ಟೇ, ದೇವತೆಗಳನ್ನು ಪಾಲಿಸ್ತಕ್ಕಂಥವನು ಅಂತ, ಅವನು ಗೋಪ ಅಂತ. ಆಮೇಲೆ ಅದೃಶನ್ ಉದಾಹಾರ್ಯ ಅಂತ, ಅದೃಶನ್ ಅಂತ 2 ಸರಿ ಬಂದಿದೆ. ಅಂದರೆ ನೋಡಿಯೇ ಇದ್ದಾರೆ ಅಂತ. ಇವರೆಲ್ಲ ಅಂದರೆ ಯಾರ್ಯಾರು ನೋಡಿದ್ದಾರೆ? ಗೋಪಾಹ ದನ ಕಾಯ್ತಕ್ಕಂಥವ್ರು ನೋಡಿದ್ದಾರೆ. ಉದಾಹಾರ್ಯಾಹ ಅಲ್ಲಿ ನೀರು ತರ್ತಾರಲ್ಲ ಸ್ತ್ರೀಯರು ಅಥವಾ ಯಾರು ಮನೆಗೆ ನೀರು ತರ್ತಕ್ಕಂಥವ್ರು ಅವರು ನೋಡಿದ್ದಾರೆ. ಉತೈನಂ ಇವನನ್ನು ವಿಶ್ವಾಭೂತಾನಿ ಸಮಸ್ತ ಪ್ರಾಣಿಕೋಟಿಗಳು ಇವನನ್ನು ನೋಡಿದೆ ಅಂತ. ಸಮಸ್ತ ಭೂತಗಳು ವಿಶ್ವಾಭೂತಾನಿ ವಿಶ್ವದಲ್ಲಿರ್ತಕ್ಕಂಥ ಸೃಷ್ಟಿಯಾಗಿರ್ತಕ್ಕಂಥ ಸಮಸ್ತ ಪ್ರಾಣಿಗಳು ಇವನನ್ನು ಉತೈನಂ ಸದೃಷ್ಟೋ ಎಲ್ಲರಿಗೂ ಕಂಡು ಬರುವನ ಆಗಿರೋದ್ರಿಂದ ಮೃಳಯಾತಿನಃ ಇವನು ನಮ್ಮನ್ನು ಆನಂದಗೊಳಿಸಲಿ ಅಂತ ಇಲ್ಲಿ ಹೇಳುತ್ತೆ. ಇಲ್ಲಿ ಸ್ವಲ್ಪ ಅಂತರಾರ್ಥನೂ ಇದೆ. ಗೋಪ ಅಂದರೆ ಇಲ್ಲಿ
ಮೇಲ್ನೋಟಕ್ಕೆ ದನ ಕಾಯ್ತಕ್ಕಂಥವ್ರು, ಉದಾಹಾರ್ಯ ಅಂದರೆ ನೀರು ತರ್ತಕ್ಕಂಥವ್ರು ಅಂತ. ಆದರೆ ಇಲ್ಲಿ ಗೋಪ ಅಂತಂದರೆ ದೇವತೆಗಳಿಗೆ ದೇವನಾಗಿರತಕ್ಕಂಥ, ದೇವತೆಗಳಿಗೆ ದೈವಿಕ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮ ಅಂತಲೂ ಆಗುತ್ತೆ. ಮತ್ತು ಉದಾಹಾರ್ಯ ಅಂದರೆ ಉದಾ ಅಂದರೆ ನೀರು, ಉದಕ ಅಂದರೆ ನೀರು. ಆ ನೀರು ಅಂದರೆ ಆ ಪರ್ಜನ್ಯ ಶಕ್ತಿ ಮತ್ತು ಮೇಘ ಶಕ್ತಿಯನ್ನು ಹೇಳುತ್ತೆ. ಈಗ ನಮಗೆ ಮಳೆ ಬರಬೇಕು ಅಂತಂದರೆ ಈ ಮಂತ್ರವನ್ನು ನಾವು ಪಠನೆ ಮಾಡಿದರೆ ಆ ಪರ್ಜನ್ಯ ಶಕ್ತಿ ಈ ಮಂತ್ರದಲ್ಲಿರೋದರಿಂದ ಇದನ್ನು ಅವಿರತವಾಗಿ ಪುನಶ್ಚರಣೆ ಮಾಡಿದರೆ ಮಳೆ ಬರುತ್ತೆ ಅಂತಕ್ಕಂಥ ಒಂದು ಉಕ್ತಿನೂ ಇದರಲ್ಲಿದೆ. ಅಂದರೆ ಮೃಡಯಾತಿನ ಇವು ನಮ್ಮನ್ನು ಕಾಪಾಡಲಿ ಅಂತ. ಇದನ್ನೇ ಆದಿತ್ಯ ಹೃದಯದಲ್ಲಿ ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜೆಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ ಅಂತ. ಇವನು ರಶ್ಮಿಮಂತ, ಸಮುದ್ಯಂತಂ, ಸಮುದ್ರದ ಆಚೆಗೂ ವ್ಯಾಪಿಸಿರ್ತಕ್ಕಂಥವನು. ದೇವಾಸುರ ನಮಸ್ಕೃತಂ, ದೇವರು ಮತ್ತು ಅಸುರರು ಇಬ್ಬರಿಂದ ನಮಸ್ಕರಿಸಲ್ಪಡುವನು ಅಂತ. ಇಲ್ಲಿ ಗೋಪ ಅಂದರೆ ಅದೇ ಅರ್ಥವನ್ನು ನಾವಿಲ್ಲಿ ನೋಡ್ಬೋದು ಅಂತ. ಈ ಮಂತ್ರನ ಅನಾವೃಷ್ಟಿ ಪರಿಹಾರಕ ಮಂತ್ರ ಅಂತ ತಂತ್ರಶಾಸ್ತ್ರದಲ್ಲಿ ಈ ಮಂತ್ರಕ್ಕೆ ಹೇಳಿದೆ. ಆದಿತ್ಯಾತ್ಮಕ ರುದ್ರರೂಪಿಯ ಸ್ವರೂಪನಾಗಿರ್ತಕ್ಕಂಥ ರುದ್ರನಿಗೆ ನಮಸ್ಕಾರ ಮಾಡಿ ನಾವು ಮುಂದಿನ ಮಂತ್ರಕ್ಕೆ ಪ್ರವೇಶ ಮಾಡೋಣ. ಈಗ 9ನೇ ಮಂತ್ರ. ನಮೋಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಮೀಢುಷೆ ಅಥೋಯೇ ಅಸ್ಯ ಸತ್ವಾನೋ ಅಹಂ ತೇಭ್ಯೋ ಕರನ್ನಮಃ. ಇಲ್ಲಿ ನಮಸ್ತೆ ಅಸ್ತು, ಆದ ರುದ್ರನಿಗೆ ನಮಸ್ಕಾರ ಅಂತ. ಅಸ್ತು ಅಂದರೆ ಆದ ರುದ್ರನಿಗೆ ನಮಸ್ಕಾರ. ಯಾರಿಗೆ? ನೀಲಗ್ರೀವಾಯ. ನಾವು ಅಲ್ಲೇ ನೋಡಿದ್ವಿ ನೀಲಗ್ರೀವ ಅನ್ನೋ ಪದಕ್ಕೆ ನೀಲಕಂಠನಾದ ಅಂದರೆ ವಿಷವನ್ನು ಪಾನ ಮಾಡಿ ಕಪ್ಪು ಕಂಠ, ನೀಲಿಕಂಠ ಆಗಿರ್ತಕ್ಕಂಥ ನೀಲಕಂಠನಿಗೆ ಅಂತ. ಸಹಸ್ರಾಕ್ಷಾಯ, ಸಾವಿರಾರು ಕಣ್ಣುಗಳಿರ್ತಕ್ಕಂಥವನು ಅಂತ. ಸಹಸ್ರಾಕ್ಷಿ ಸಹಸ್ರಪಾತ್. ಸೂರ್ಯನಿಗೆ ಏಕಚಕ್ರೋ ರಥೋ ಯಸ್ಯ ದಿವ್ಯ ಕನಕಭೂಷಿತ ಅಂತ. ಸೂರ್ಯ ಒಂದು ಜಾಗದಿಂದ ಬೆಳಕಿನ ಕಿರಣಗಳು ಹೊರಡುತ್ತೆ. ಅವನ ಕಿರಣಗಳು ಹೋಗದೇ ಇರತಕ್ಕಂಥ ಜಾಗನೇ ಇಲ್ಲ. ಇಡೀ ಭೂಮಂಡಲ ಅಲ್ಲ, ಸಮಸ್ತ ಗ್ರಹಗಳು ಮತ್ತು ಸೌರಮಂಡಲದಿಂದ ಆಚೆಗೂ ಸೂರ್ಯನ ಪ್ರಭೆ ಹೋಗುತ್ತೆ. ಅವನು ನೋಡದೇ ಇರತಕ್ಕಂಥ ಜಾಗ ಇಲ್ಲ. ಅದಕ್ಕೆ ಸಹಸ್ರ ಅಂದರೆ ಅನಂತವಾಚಿ, ಅಂದರೆ 1000 ಕಣ್ಣುಗಳನ್ನು ಉಳ್ಳವನು ಅಂತ. ಮತ್ತು ಅನಂತ ದರ್ಶನ ಶಕ್ತಿಯನ್ನು ಉಳ್ಳವನು ಆಗಿರೋದರಿಂದ ಇವನು ಸಹಸ್ರಾಕ್ಷಾಯ ಮೀಢುಷೆ. ಮೀಡು ನಾವು ಮೇಲ್ಗಡೆನೂ ನೋಡಿದ್ವಿ. ಇಲ್ಲಿ ಮೀಢುಷೆ ಅಂತಂದರೆ ಮಳೆಗರಿಯತಕ್ಕಂಥವನು ಅಂತ, ಮಳೆಯನ್ನು ಕೊಡ್ತಕ್ಕಂಥವನು ಅಂತ, ಮಳೆಗರಿಯುವವನು ಅಂತ. ಅಂದರೆ ಪ್ರಣೀತ ಕಾಮಾನ್ ವರ್ಷಿನ್ ಅಂತ ನಿರ್ವಚನ ಹೇಳುತ್ತೆ. ಅಂದರೆ ನಮ್ಮ ಇಷ್ಟಕಾಮನೆಗಳನ್ನು ಸುಮ್ಮನೆ ಕೊಡೋನು ಅಂತಲ್ಲ, ಆ ಇಷ್ಟಕಾಮನೆಗಳ ಮಳೆಗರಿಯುವವನು. ಆದ್ದರಿಂದ ಇವನು ಮೀಢುಷೆ ಅಂಥವನಿಗೆ ನಮಸ್ಕಾರ ಅಂತ. ಇದನ್ನೇ ಮತ್ತೆ ನನಗೆ ಆದಿತ್ಯ ಹೃದಯನೇ ಜ್ಞಾಪಕ ಬರುತ್ತೆ. ಆದಿತ್ಯ ಹೃದಯದಲ್ಲಿ ಪಾಯತ್ಯೇಷ ತಪಸ್ತೇಷ ವರ್ಷಸ್ತೇಷ ಗಭಸ್ತಿಭಿ. ಸೂರ್ಯನ ಕಿರಣಗಳಿಂದಲೇ ನೀರು ಆವಿಯಾಗಿ ಮೋಡಗಳಾಗಿ ಮಳೆಗಳು ಬರ್ತಕ್ಕಂಥದ್ದು. ನಾನು ಹೇಳಿದ್ನಲ್ಲ, ಈ ಮಂತ್ರಗಳೆಲ್ಲ ಪರ್ಜನ್ಯ ಶಕ್ತಿ ಇರ್ತಕ್ಕಂಥ ಮಂತ್ರಗಳು. ಈ ಮಂತ್ರಗಳನ್ನು ಪಠನೆ ಮಾಡಿದರೆ ಸುವೃಷ್ಟಿ ಆಗುತ್ತೆ ಅಂತ ಆ ಶಕ್ತಿನ ಈ ನಾಮಗಳು ತುಂಬಿದೆ. ಈ ಮೀಢುಷೆ ಮೀಢುಷೆ ಇಂತಕ್ಕಂಥ ನಾಮಗಳಲ್ಲಿ ಆ ಪರ್ಜನ್ಯ ಶಕ್ತಿ ಇರ್ತಕ್ಕಂಥ ಬೀಜಾಕ್ಷರಗಳ ನಿಕ್ಷೇಪ ಆಗಿದೆ. ಇದೆಲ್ಲ ತಂತ್ರಶಾಸ್ತ್ರದಲ್ಲಿ ವಿಸ್ತಾರವಾಗಿ ಬರುತ್ತೆ. ಅದನ್ನೆಲ್ಲ ಗುರುಮುಖೇನ ತಿಳಿಬೇಕು. ಇಲ್ಲಿ ಪಾಯತ್ಯೇಷ ತಪಸ್ತೇಷ ವರ್ಚಸ್ತೇಷ ಗಭಸ್ತಿಭಿ ಅಂತ ಆದಿತ್ಯ ಹೃದಯದ ಈ ಒಂದು ಭಾಗವನ್ನು ಇಲ್ಲಿ ನಾವು ಸ್ಮರಿಸ್ತಾ, ಅಥೋಯೇ ಇವನ ಸಮೀಪ ಅಸ್ಯ ಸತ್ವಾನಃ. ಅಸ್ಯ ಸತ್ವಾನ ಅಂತಂದರೆ ಅವಾಗ ಪ್ರಮತರು ಅಂತ ಹೇಳಿದ್ನಲ್ಲ, ಪ್ರಥಮ ಗಣಗಳಿಂದ ಕೂಡಿರ್ತಕ್ಕಂಥ ಇವನ ಸಮೀಪಸ್ಥರು ಯಾರಿದ್ದಾರೆ, ಅಹಂ ತೇಭ್ಯೋ ಕರನ್ನಮ, ಅವರಿಗೆಲ್ಲ ತೇಭ್ಯೋ ಕರನ್ನಮಃ ಅಂತ ಮುಗಿದ ಕೈಗಳಿಂದ ನಾವು ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಹೇಳುತ್ತೆ. ಅಂದರೆ ನೀಲಗ್ರೀವನು ಸಹಸ್ರಾಕ್ಷನು ಭಕ್ತರ ಸಮಸ್ತ ಕಾಮನೆಗಳ ಮಳೆಗರಿಯುವವನೂ ಆಗಿರ್ತಕ್ಕಂಥ ಆ ರುದ್ರನಿಗೆ ನಮಸ್ಕಾರ. ಮತ್ತು ಇವನ ಗೃಹದ ಸಮೀಪ ಅಂದರೆ ಇವನ ಮನೆಯ ಸಮೀಪದಲ್ಲಿರ್ತಕ್ಕಂಥ ಯಾವ ಪ್ರಥಮಗಳು ಅಂದರೆ ಅಸ್ಯ ಸತ್ವಾನಃ, ಅವನ ಹತ್ತಿರದಲ್ಲಿರ್ತಕ್ಕಂಥ ಅಥೋಯ ಅಸ್ಯ ಸತ್ವಾನಃ ಅಂದರೆ ಇವನ ಮನೆಯ ಅಥವಾ ಸಮೀಪದಲ್ಲಿರ್ತಕ್ಕಂಥ ಪ್ರಥಮ ಗಣಗಳಿರೋ ಅವರುಗಳು, ಆ ದೇವಾನ್ ದೇವತೆಗಳು ಯಾರ್ಯಾರು ಇದ್ದಾರೋ
ಅವರುಗಳಿಗೆಲ್ಲ ನಾನು ಅಹಂ ತೇಭ್ಯೋ ಕರನ್ ನಮಃ, ಮುಗಿದ ಕೈಗಳಿಂದ ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಹೇಳುತ್ತೆ. ಅಂದರೆ ಮುಂದೆ ಅಂದರೆ ಇದು ಇಲ್ಲಿಗೆ ನಮ್ಮದು 11ನೇ ಮಂತ್ರ ಆಯಿತು, 10ನೇ ಮಂತ್ರ ಆಯಿತು. ನಾವು ಇನ್ನೊಂದು ಮಂತ್ರವನ್ನು ಇವತ್ತು ನೋಡೋಣ. ಪ್ರಮುಂಚ ಧನ್ವನಸ್ತ್ವ ಮುಭಯೋರಾತ್ನಿರ್ಯೋಜ್ಯಾಂ ಯಾಶ್ಚತೆ ಹಸ್ತ ಇಶವಃ ಪರಾತ ಭಗವೋ ವಪಾತ್. ಪ್ರಮುಂಚ ಅಂದರೆ ಬಿಡಿಸು ಮತ್ತು ಸಡಿಲಗೊಳಿಸು ಅಂತ. ಏನನ್ನು ಬಿಡಿಸು ಅಂದರೆ ಅದನ್ನು ತೆಗೆದು ಬಿಡು ಅಂತ, ಬಿಡಿಸ್ಬಿಡು ಅಂತ. ಯಾವುದನ್ನು? ಧನ್ವನಸ್ತ್ವ, ಬಿಲ್ಲಿಗೆ ಆಗಲೇ ಹೆದೆ ಏರಿಸ್ಬಿಟ್ಟಿದ್ದಾನೆ, ಬಾಣನು ಹೂಡುಬಿಟ್ಟಿದ್ದಾನೆ, ಬಾಣನ ತೆಗಿ ಅಂತ ಕೇಳ್ಕೊಂಡಾಯ್ತು. ಹೆದೆ ಏರಿಸಿದ್ರೆ ಬಿಲ್ಲಿಗೆ ಮತ್ತೆ ಬತ್ತಳಿಕೆ ಒಳಗಡೆ ತುಂಬ ಬಾಣಗಳಿದೆ. ನಮಗೆ ಯಾವಾಗ ನಾವು ಪಾಪ ಮಾಡ್ತೀವೋ ಗೊತ್ತಿಲ್ಲ, ಮತ್ತೆ ನಮ್ಮ ಮೇಲೆ ಕೋಪ ಬಂದಾಗಲೂ ಬಾಣ ತೆಗೆದು ನಮ್ಮ ಮೇಲೆ ಪ್ರಯೋಗ ಮಾಡ್ಬೋದು. ಅಂದರೆ ಸ್ಟ್ರಾಟಜಿ ಹೆಂಗಿದೆ ನೋಡಿ, ಭಗವಂತನ ಪ್ಲೀಡ್ ಮಾಡೋದು, ಅಂದರೆ ಭಗವಂತನ ಕೃಪೆ ಮಾಡು ಅಂತ ಕೇಳ್ಕೊಳ್ಳೋದು. ಅದು ಬಿಗಿದ ಧನುಸ್ಸಿರೋದ್ರೆ, ಅದು ಧನುಸ್ ಬಿಗಿದಿದ್ರೆ ಯಾವತ್ತೂ ಡೇಂಜರ್, ನಮ್ಮ ಮೇಲೆ ಯಾವಾಗಲೂ ಬಾಣ ಪ್ರಯೋಗ ಮಾಡ್ಬೋದು. ಅದಕ್ಕೆ ಪ್ರಮುಂಚ ಧನ್ವನಸ್ತ್ವ, ಆ ಬಿಲ್ಲಿನ ತುದಿನ ಸ್ವಲ್ಪ ಸಡಲ ಮಾಡುವಂತ. ಅಂದರೆ ಉಭಯ ಅರಾತ್ನಿಯೋ ಜಾಮ್ ಅಂದರೆ ಹಗ್ಗ ಅಂತ. ಆ ಎರಡು ಕಡೆಗೆ ಬಿಗಿದಿರ್ತಕ್ಕಂಥ ಅರಾತ್ನಿಯ ಅಂದರೆ ತುದಿ, ಆ ತುದಿಗಳಿ ಉಭಯ ಅಂದರೆ ಎರಡು ಕಡೆ ತುದಿಲು ಇರ್ತಕ್ಕಂಥ ಹಗ್ಗವನ್ನ ಯಾಶ್ಚತೆ ಹಸ್ತ ಇಶವಃ, ನಿನ್ನ ಅಂದರೆ ಆ ಬಾಣಗಳನ್ನು ಬಿಲ್ಲಿಗೆ ಏರಿಸಿರ್ತಕ್ಕಂಥ ಹೆದೆ ಏನಿದೆ ಎರಡು ತುದಿ, ಅದನ್ನು ಬಿಚ್ಚಿ ಸಡಿಲಗೊಳಿಸ್ಬಿಡು ಅಂತ. ಅಂದರೆ ಡಿಸಾರ್ಮ್ ಮಾಡು ಅಂತ. ಈಗ ಗನ್ ಒಳಗಡೆ ಬುಲೆಟ್ ಇದ್ರೆ ಯಾವಾಗ ಬೇಕಾದ್ರೂ ಹೊಡಿಬೋದು, ಒಳಗಡೆ ಇರೋ ಬುಲೆಟ್ ಎಲ್ಲ ತೆಗೆದುಬಿಟ್ರೆ ಗನ್ನಲ್ಲಿ ಏನು ಮಾಡೋಕ್ಕಾಗಲ್ಲ. ಆ ರೀತಿ ಧನುಸ್ಸನ್ನ ಡಿಸಾರ್ಮ್ ಮಾಡು ಅಂತ, ಅಂದರೆ ಅದನ್ನ ನಿಶಸ್ತ್ರಗೊಳಿಸುವಂತ. ಆ ಹೆದೆ ತೆಗೆದುಬಿಟ್ರೆ ನಿಶಸ್ತ್ರ ಆಗುತ್ತೆ. ಆದರೆ ಕೈಯಲ್ಲಿ ಬೇರೆ ಬಾಣ ಇದೆಯಲ್ಲ, ಯಾಶ್ಚತೆ ಹಸ್ತ ಇಶವಃ, ಇದನ್ನೇನೋ ಬಿಡಿಸ್ಬಿಟ್ಟ, ಕೈಯಲ್ಲಿ ಬಾಣ ಇಟ್ಕೊಂಡಿದ್ದಾನೆ. ಅದು ಹಾಗಾಗಿ ನಿನ್ನ ಕೈಯಲ್ಲಿರ್ತಕ್ಕಂಥ ಬಾಣವನ್ನ ಪರಾತ ಭಗವೋವಪ ಅಂದರೆ ಅದನ್ನು ಪರಾನ್ಮುಖವನ್ನಾಗಿ ಮಾಡು ಅಂತ. ಪರಾತ ಭಗವೋವಪ ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಇಲ್ಲಿ ಎಲೆ ಭಗವಂತನೇ, ನಿನ್ನ ಬಿಲ್ಲಿನ ತುದಿಯನ್ನು ಮತ್ತೆ ಅಲ್ಲಿಗೆ ಬಿಗಿದಿರ್ತಕ್ಕಂಥ ಮೌರ್ವಿ ಅಂದರೆ ಹಗ್ಗ ಜಾಮ್, ಅದನ್ನು ಬಿಡಿಸಿ ಶಿಥಿಲಗೊಳಿಸು, ಮತ್ತೆ ನಿನ್ನ ಕೈಯಲ್ಲಿರ್ತಕ್ಕಂಥ ಬಾಣನ ಪರಾನ್ಮುಖ ಮಾಡು. ಪ್ರಪಂಚದನ್ವನಸ್ವ ಮುಭಯೋರಾತ್ನಿರ್ಯೋಜ್ಯಾಂ ಯಾಶ್ಚತೆ ಹಸ್ತ ಇಶವ ಪರಾತ ಭಗವೋವಪ ಅಂತ ಹೇಳ್ಕೊತಾರೆ. ಇಲ್ಲಿಗೆ 10 ಮಂತ್ರಗಳು ಆಯಿತು. ಸಮಯ ಆಗಿದೆ. ಏನಪ್ಪ ಇದು, ಮೊದಲನೇ ದಿವಸ ಎಲ್ಲ ಬರೀ ಧ್ಯಾನ ಶ್ಲೋಕ ಆಯಿತು. ಇವತ್ತು ಮೊದಲನೇ ಅನುವಾಕದ್ದು ಬರೀ 11 ಮಂತ್ರನೇ ಆಗೋಯ್ತು. ಇನ್ನು 11 ಅನುವಾಕಕ್ಕೆ ಎಷ್ಟು ದಿನ ಆಗ್ಬೋದು ಅಂತ ಯೋಚನೆ ಮಾಡಬೇಡಿ. ಇದು ಮೊದಲನೇ ಅನುವಾಕ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರಲ್ಲಿ ಬರ್ತಕ್ಕಂಥ ವಿಚಾರಗಳೇ ಮುಂದೆ ಬರೋದರಿಂದ ಮುಂದೆ ಇಷ್ಟು ಹೇಳ್ತಕ್ಕಂಥ ಅಗತ್ಯ ಇಲ್ಲ. ಈಗ ನೆನ್ನೆ ದಿವಸ ನಾವು ರುದ್ರ ಮತ್ತು ಶಿವ ಅಂತಕ್ಕಂಥದ್ದು ಪದಗಳನ್ನು ನಾವು ನೋಡಿದ್ರಿಂದ ಇವತ್ತು ನಾವು ಅದನ್ನು ವಿಸ್ತಾರವಾಗಿ ಇಲ್ಲಿ ಹೇಳಬೇಕಾಗಿಲ್ಲ. ಇನ್ನು ಮುಂದೆ ಮುಂದೆ ಹೋಗ್ತಾನೋ ಹಾಗೆ ಆಗುತ್ತೆ. ಕೆಲವಷ್ಟು ವಿಚಾರಗಳನ್ನು ನಾವು ವಿಸ್ತಾರವಾಗಿ ಹೇಳಬೇಕಾಗತ್ತೆ. ಆಮೇಲೆ ಇನ್ನಷ್ಟು ಕೆಲವಷ್ಟು ಮುಂದೆ ಮುಂದೆ ಹೋಗದಂಗೆ ವಿಚಾರಗಳು ಇಷ್ಟೊಂದು ವಿಸ್ತಾರ ಇರೋದಿಲ್ಲ. ಹಾಗಾಗಿ ಇವತ್ತು ಮೊದಲನೇ ಅನುವಾಕದ 10 ಶ್ಲೋಕಗಳು ಮಾತ್ರ ಆಗಿದೆ. ಇನ್ನು ಮುಂದಿನ ಶ್ಲೋಕಗಳನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ನನ್ನ ಈ ಒಂದು ಮಾತುಗಳನ್ನು ಆ ಪರಮೇಶ್ವರನ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಸರ್ವಂ ಶಿವಾರ್ಪಣಮಸ್ತು. ಸ್ವಸ್ತಿ.